ದೇವರ ಕೃಪೆ ಯಾರಿಗೂ ಬರಲ್ಲ, ಎಲ್ಲರಿಗೂ ಬರಲ್ಲ. ಕೆಲವೊಂದು ಮಾತ್ರ ಕಾರ್ಯದಲ್ಲಿ ಮಾತ್ರ ನಿಲ್ತಾರೆ ಕೃಪೆಯಲ್ಲಿ, ಕೆಲವೊಂದ್ರಿಗೆ ಮಾತ್ರ ದೇವರ ಕೃಪೆ ಚಲಿಸುತ್ತೆ, ಅನೇಕರಿಗೆ ದೇವರ ಕೃಪೆ ತಲಿಸಲ್ಲ. ಆ ದೇವರು ಎಲ್ಲರನ್ನ ಪ್ರೀತಿಸ್ತಾರೆ. ನಾನು ಹೇಳ್ನಲ್ಲ, ಯಾರು ಬೇಕೋ ದೇವರು ಪ್ರೀತಿಸ್ತಾರೆ. ಆದರೆ ಕೆಲವೊಂದ್ರ ಮಾತ್ರ ದೇವರು ಆರಿಸ್ಕೊಂಡು ಅವ್ರ ಕೈಗೆ ಏನು ಮಾಡ್ತಾರೆ, ಆಶೀರ್ವಾದನ ಕೊಡ್ತಾರೆ. ಹಾಲೆಲೂಯ, ಸ್ತೋತ್ರ. ಅದು ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 5-6. ಏರೋದನು ಕಾಲದಲ್ಲಿ ಅಭಿಯನಾದ ವರ್ಗಕ್ಕೆ ಸೇರಿದ್ದ ಯಾಜಕನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋಳನ ವಂಶದವಳು. ಆಕೆ ಹೆಸರು ಎಲಿಜಬೆತ್ತಳು. ಅವಳಿಗೊಬ್ಬ ಕರ್ತನು ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡಿಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತಳಾಗಿದ್ದಳು. ಆದರೆ ಎಲಿಜಬೆತ್ತಳು ಬಂಜಿಯಾದ್ದರಿಂದ ಅವಳಿಗೆ ಮಕ್ಕಳಿರಲಿಲ್ಲ. ಸಾಕು. ಹಾಲೆಲೂಯ, ಸ್ತೋತ್ರ. ನೋಡಿ, ಇವರು ಏನಾಗಿರ್ತಾರೆ, ಆರೋನಿನ ವಂಶದಿಂದ ಬಂದವರು. ಯಾರು? ಆರೋನಿನ ವಂಶದಿಂದ ಬಂದವರು ಎಲಿಜಬೆತ್ತು ಮತ್ತು ಜಕ್ಕಾಯನು. ಇವರಿಬ್ಬರು ಏನಾಗಿರ್ತಾರೆ, ನಿಷ್ಠವಾಗಿರ್ತಾರೆ. ಯಾವ ದ್ರೋಹನೂ ಇರಲ್ಲ, ಯಾವ ಕಲಮಗನೂ ಇರಲ್ಲ. ಬೇಮ್ಲೆಸ್ ಅಂತ ಇಂಗ್ಲೀಷ್ನ ಕ್ಲೀನಾಗಿ ಕೊಟ್ಟಿದ್ದಾರೆ. ಬೇಮ್ಲೆಸ್ ಅಂದರೆ ಅವರು ನಿರ್ದೋಷವಾಗಿ ಜೀವಿಸ್ತಾ ಇರ್ತಾರೆ, ನಿರ್ದೋಷವಾಗಿರ್ತಾರೆ. ಆದರೆ ಅವ್ರಿಗೊಂದು ಕೊರತೆ ಇತ್ತು. ಏನು ಕೊರತೆ ಅಂದರೆ ಬಂಜತನ, ಮಗು ಇಲ್ಲ. ಸುಮಾರು ವರ್ಷ ಆಯಿತು, ಸುಮಾರು ವರ್ಷ ಕಳೆದೋಯ್ತು. ಅವರು ಏನಾಗಿದ್ದಾರೆ, ಆ ಪ್ರೊಸೆಸ್ನೇ ಮೀರಿ ಹೋಗ್ಬಿಟ್ಟಿದ್ದಾರೆ. ಗರ್ಭನೇ ಹಾಲಲ್ಲಿ ಹತ್ರ ಹೋಗಿ ಮುತ್ಕ ಅಜ್ಜಿ ಆಗಿದ್ದಾರೆ. ಆ ಸಮಯದಲ್ಲಿ ದೇವರಲ್ಲಿ ದೂತನ ಇಳಿದು ಬರ್ತಾ ಇದ್ದಾನೆ. ನೋಡಿ, ಜಕ್ಕಾಯ ಹಾಲಲ್ಲಿ ಹತ್ರ ದೇವರ ಆಲಯದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನ ಸನ್ನಿಧಿ ಅವನು ಡ್ಯೂಟಿ ಮಾಡಬೇಕು ಅಂತ ಬಂದಾಗ ಅಲ್ಲಿ ದೂತನ ಇಳಿದು ಬರ್ತಾ ಇದ್ದಾನೆ. ಹಾಲೆಲೂಯ, ಸ್ತೋತ್ರ. ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಕೆಲವೊಂದು ಜೀವಿತದಲ್ಲಿ ಕಷ್ಟ ಬರುತ್ತೆ, ಹೋರಾಟ ಬರುತ್ತೆ, ಭಯಂಕರವಾದ ಅಪಮಾನಗಳು ಬರುತ್ತೆ, ನಿಂದೆಗಳು ಬರುತ್ತೆ. ಆ ಹೋರಾಟ ನಿಂದೆಗಳ ಮುಂದೆ ನೀವು ಏನಾಗಿರಬೇಕು, ನಂಬಿಗಸ್ತರಾಗಿ ಜೀವಿಸಲ್ಪಡಬೇಕು. ನಂಬಿಗಸ್ತರಾಗಿ ಜೀವಿಸಿದಾಗೆ ದೇವರ ಫೇವರ್, ದೇವರ ದಯೆ ನಿಮಗೆ ಬರುತ್ತೆ. ಹಾಲೆಲೂಯ, ಸ್ತೋತ್ರ. ಕೆಲವರ ಜೀವಿತ ಆರಂಭದಲ್ಲಿ ಅನೇಕ, ಇವಾಗ ಹೊಸದಾಗಿ ನಾನು ಇವತ್ತು ಬೆಳಗ್ಗೆ ಇವ್ರು ನೋಡ್ತಾ ಇದ್ದೆ, ಏನಂದ್ರು, ರಾಜ್ ಪ್ರಕಾಶ್ ಅವ್ರದ್ದು ಮೆಸೇಜ್ ನೋಡ್ತಾ ಇದ್ದೆ. ಅವರೊಂದು ಎಕ್ಸಾಂಪಲ್ ಕೊಟ್ಟರು. ಹೊಸದಾಗಿ ಮದುವೆ ಆದಾಗ ಗಂಡ ಹೆಂಡತಿ ಎಷ್ಟು ಪ್ರೀತಿ ಅನ್ಯೋನ್ಯತೆಯಲ್ಲಿರ್ತಾರೆ. ಹೆಂಡತಿ ಏನು ಕೇಳಿದ್ರು ಕೊಡ್ತಾರೆ, ಗಂಡ ಏನು ಕೇಳಿದ್ರು ಕೊಡ್ತಾರೆ. ಅದೇ ಹೋಗ್ತಾ ಹೋಗ್ತಾ 10 ವರ್ಷ ಆಗಿದ ನಂತರ ಅವರ ಜೀವಿತದಲ್ಲಿ ಏನಾದರೂ ಹೇಳಿದಾಗ ಕೊಡೋಣ ಬಿಡು, ಮಾಡೋಣ ಬಿಡು, ಆ ಪ್ರೀತಿ ಇರಲ್ಲ. ಹಂಗೆ ದೇವರ ಸನ್ನಿಧಿಯಲ್ಲಿ ನೀನು ಯಾವಾಗ ಬರ್ತೀಯೋ, ಹೊಸದಾಗಿ ಆರಂಭದಲ್ಲಿ ಹುಟ್ಟುತ್ತೀಯೋ, ರಕ್ಷಣೆ ಒಂದು ನೀನು ದೀಕ್ಷಾನೆ ಒಂದು ದೇವಸ್ಥಾನಕ್ಕೆ ಬಂದಾಗ ಆವಾಗ ದೇವರಿಗೆ ಬಾಂಧವ್ಯ ಹೆಂಗಿರುತ್ತೆ ಅಂದರೆ, ನೀನು ಎಲ್ಲ ಕೆಲಸ ಮಾಡೋಕ್ಕೂ ರೆಡಿ ಇರ್ತೀಯ, ದೇವರಿಗಾಗಿ ಏನು ಮಾಡೋಕ್ಕೂ ರೆಡಿ ಇರ್ತೀಯ. ಹೋಗ್ತಾ 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 ಪ್ರೀತಿ ಏನಾಗುತ್ತೆ, ಕಡಿಮೆ ಆಗ್ಬಿಡುತ್ತೆ. ಆ ಪ್ರೀತಿ ಕಡಿಮೆ ಆಗುತ್ತೆ. ಆ ಪ್ರೀತಿ ಕಡಿಮೆ ಆದಾಗ ದೇವರು ನಿನ್ನ ಜೀವಿತದಲ್ಲಿ ಪರೀಕ್ಷಿಸ್ತಾರೆ. ಎಕ್ಸಾಂಪಲ್ ಅಬ್ರಾಮನ್ ನೋಡಿ, 25 ವರ್ಷ ಅವನು ಕಾಯ್ದ. ಏನಕ್ಕೆ? ಅವನ ಮಗುವಕ್ಕೆ 25 ವರ್ಷ ಕಾಯ್ದ. ಅದೇ ಯೇಸು ಸ್ವಾಮಿ ಬರೇ 3 ವರ್ಷ ಸೇವೆ ಮಾಡಬೇಕಂದ್ರೆ 30 ವರ್ಷ ವೇಟ್ ಮಾಡಿದ್ದಾರೆ. ಬರೇ 3 ವರ್ಷ ಸೇವೆ ಮಾಡಬೇಕಂದ್ರೆ ಎಷ್ಟು ವರ್ಷ ವೇಟ್ ಮಾಡಿದ್ದಾರೆ? 30 ವರ್ಷ. ದಾವೀದನು ಅರಸನಾಗಬೇಕಂದ್ರೆ ಎಷ್ಟು ವರ್ಷ? 17 ವರ್ಷ ವೇಟ್ ಮಾಡ್ದ. ಯೋಸೇಫನ ಎಷ್ಟು ವರ್ಷ ವೇಟ್ ಮಾಡ್ದ? ಅವನು 17 ವರ್ಷ ವೇಟ್ ಮಾಡ್ದ. ಯೋಸೇಫಿನ ಜೀವಿತ ಎಲ್ಲ ತಗೊಬೇಕಂದ್ರೆ ಎಕ್ಸಾಂಪಲ್, ಯೋಸೇಫಿನ ಜೀವಿತನ ತಗೊಳ್ಳಿ. ಅವನೇನು ತಪ್ಪು ಮಾಡಲಿಲ್ಲ, ಅವನೇನು ಇದು ಮಾಡಲಿಲ್ಲ. ಏನಾಗಿದ್ದ? ಅವನು ಪರಿಶುದ್ಧವಾಗಿ ಪರಿಶುದ್ಧವಾಗಿದ್ದ. ಆದರೆ ಅವ್ರು ಹನ್ನೊಂದರೆಲ್ಲ ಅವ್ನು ನೋಡಿ ಹೊಟ್ಟೆ ಉರಿ ಮಾಡಿ ಎಲ್ಲಿಗೆ ಮಾಡೋದು? ಐಗುಪ್ತಿಗೆ ಮಾರಾಕ್ಬಿಟ್ರು. ಹೋಗಲಿ, ಐಗುಪ್ತೆಲ್ಲ ಮಾರಾಕಿದಾಗ ಅಲ್ಲಿ ಐಗುಪ್ತದಲ್ಲಿ ಪೋಟಿಫರನ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಪೋಟಿಫರನ್ಗೆ ಹಾಲಲ್ಲಿ ಯೋಸೇಫಿನ ಮುಖಾಂತರ ಪೋಟಿಫರನ್ಗೆಲ್ಲ ಆಶೀರ್ವಾದ ಕಾಣ್ತಾ ಇತ್ತು. ಯಾಕೆ ಅಂದರೆ ದೇವರ ದಯೆ ಅವನ ಮೇಲೆ ಇತ್ತು. ಹಾಲೆಲೂಯ, ಸ್ತೋತ್ರ. ಏನಿತ್ತು? ದೇವರ ದಯ ಇತ್ತು. ಯಾವಾಗ ಅವನ ಮೇಲೆ ದೇವರ ದಯ ಇತ್ತು, ಪೋಟಿಫರನ್ ಏನು ಮಾಡ್ದ? ಎಲ್ಲನೂ ಅವನಿಗೆ ಏನು ಮಾಡ್ದ? ಇನ್ಚಾರ್ಜ್ ಆಗಿ ಮಾಡಿದ್ರು. ಇನ್ಚಾರ್ಜ್ ಆಗಿ ಮಾಡಿದಾಗ
ಹಾಲೆಲೂಯ ಸ್ತೋತ್ರ. ಅಲ್ಲಿ ಅವನು ಏನು ಮಾಡ್ತಾ ಇದ್ದ, ಎಲ್ಲನೂ ದೇವರ ಸನ್ನಿಧಿಯಲ್ಲಿ ದೇವರ ನೋಡ್ತಾ ಇದ್ದಾರೆ, ದೇವರ ನನ್ನ ಸಂಗಡ ಇದ್ದಾರೆ, ಭಯಭಕ್ತಿಯಿಂದ ಅವ್ನು ಕೆಲಸ ಮಾಡ್ದ. ಭಯಭಕ್ತಿಯಿಂದ ಕೆಲಸ ಮಾಡಿದಾಗ ಅಲ್ಲಿ ಒಂದು ಹೆಂಡತಿ ದುಷ್ಟರು ಬಿಡಲಿಲ್ಲ ಯೋಸೆಫ್ನ, ಹಿಂದನೇ ಬಂದರು. ಅವನು ತಪ್ಪು ಮಾಡಿಲ್ಲ ಅಂದ್ರೂ ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಸೆರೆಮನೆಗೆ ಹಾಕ್ತರು. ಏನು ಮಾಡಿದ್ರು? ಸೆರೆಮನೆಗೆ ಹಾಕಿದ್ರು. ಸೆರೆಮನೆ ಹಾಕಿದಾಗ ಅಲ್ಲಿ ಅವನು ಗುಣಗುಟ್ಟಲಿಲ್ಲ, ಅಲ್ಲಿ ದೇವ್ರನ್ನ ಅವನು ಏನೂ ಮಾಡಲಿಲ್ಲ. ಅಲ್ಲೂ ಅವನು ದೇವರನ್ನ ಆರಾಧನೆ ಮಾಡ್ದ, ದೇವರು ಬಿಟ್ಕೊಡ್ಲಿಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ಏನಾದರೂ ಕಷ್ಟ ಬಂದಾಗ, ಹೋರಾಟ ಬಂದಾಗ, ನಿಂದೆ ಬಂದಾಗ ನೀವು ಏನು ಮಾಡ್ತೀರಾ? ಎಲ್ಲಿ ದೇವರು? ನನ್ನ ದೇವರು ಎಲ್ಲಿದ್ದಾರೆ? ನನ್ನ ದೇವರು ನೋಡ್ತಾ ಇದ್ದಾರಾ? ನನ್ನ ದೇವರು ಯಾಕೆ ಹಿಂಗೆ ಸುಮ್ಮನೆ ಇದ್ದಾರೆ? ಯಾಕೆ ಮೌನವಾಗಿದ್ದಾರೆ? ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತೀರಾ? ನೋಡಿ, ದೇವರು ತಕ್ಕ ಸಮಯದಲ್ಲಿ ಯಾರನ್ನ ಬೇಕು, ಏನು ಬೇಕು ಎತ್ಕೊಂಡೋಗಿ ಅಲ್ಲಿ ಉನ್ನತ ಸ್ಥಾನದಲ್ಲಿ ತೊಗೊಂಡೋಗಿ ನಿಲ್ಲಿಸ್ಬಿಡ್ತಾರೆ. ಹಾಲೆಲೂಯ ಸ್ತೋತ್ರ. ದೇವರ ಸಮಯಕ್ಕೋಸ್ಕರ ನಾವು ಕಾಯಬೇಕು. ಅದು ಎಷ್ಟೇ ತಡವಾಗಿರಲಿ ಶ್ರೇಷ್ಠವಾಗಿ ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. 10 ವರ್ಷ ಆಗಲಿ, 11 ವರ್ಷ ಆಗಲಿ, 12 ವರ್ಷ ಆಗಲಿ, ನೀನು ಮುತ್ಕನಾದನು ಪರವಾಗಿಲ್ಲ, ದೇವರು ನಿನ್ನನ್ನು ಆಶೀರ್ವಾದ ಮಾಡದೆ ಬಿಡಲ್ಲ. ಕೆಲವೊಂದು ಪ್ರೋಸೆಸ್ ಇರುತ್ತೆ, ದೇವರು ನೋಡ್ತಾ ಇರ್ತಾರೆ. ನಿನ್ನ ಜೀವಿತದಲ್ಲಿ ಕಲಿಬೇಕು, ನಿನ್ನ ಜೀವಿತದಲ್ಲಿ ಬಿಡುಗಡೆ ಕಾಣಬೇಕು, ನೀನೊಂದು ಕೆಲವೊಂದು ಪ್ರೋಸೆಸ್ನಲ್ಲಿ ನೀನು ಹಾದು ಹೋಗ್ಲೇಬೇಕು. ಆತನ ದಯೆ ಫೇವರ್ ಬರಬೇಕಂದ್ರೆ ನೀನು ಹೋಗ್ಲೇಬೇಕು. ಇವತ್ತು ಅನೇಕರ ಜೀವಿತದಲ್ಲಿ ನೋಡ್ಬೇಕಂದಾಗ ದೇವರು ಕೆಲವೊಂದು ಸೇವೆ ಕೊಡ್ತಾರೆ. ಸೇವೆ ಅಂದರೆ ಏನೋ ಒಂದು ಸೇವೆ ಕೊಡ್ತಾರೆ. ನನ್ನ ಎಕ್ಸಾಂಪಲ್ ಹಾಲೆಲೂಯ ಸ್ತೋತ್ರ. ಮೊನ್ನೆ ಇವ್ರು ಸೋತೋದ್ರು ನೋಡಿ, ಅವ್ರ ಹೆಸರು ಟಿ ವಿ ಜೋಸುವ. ಸೇವೆ ಬರೋಕ್ಕಿಂತ ಮುಂಚೆ ಆಲಯದಲ್ಲಿ ಕಸ ಕುಡಿಸ್ತಾ ಇದ್ರು, ಬಾತ್ರೂಮ್ ತೊಳಿತಾ ಇದ್ರು. ಯಾರು ಅವ್ರನ್ನ ರೆಕಗ್ನೈಸೇ ಮಾಡಲಿಲ್ಲ, ಯಾರಿಗೂ ಗೊತ್ತಿಲ್ಲ. 6 ವರ್ಷ ಅವರು ಸೇವೆ ಮಾಡಿದ್ದಾರೆ. ಹಂಗೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಇಲ್ಲ, ಒಳ್ಳೆತನ ಇದಿಲ್ಲ, ಒಳ್ಳೆ ಇದಿಲ್ಲ ಅವ್ರಿಗೆ. ಯಥಾರ್ಥವಾಗಿ ಅವ್ರು ಸೇವೆ ಮಾಡಿದ್ರು, ಯಥಾರ್ಥವಾಗಿ ಅವ್ರನ್ನ ದೇವರನ್ನ ಸೇವೆ ಮಾಡಿದ್ರು. ಒಂದು ದಿನ ಇಡೀರಂತ ದೇವರು ಏನು ಮಾಡಿದ್ರು, ಒಂದು ಪಾಸ್ಟರ್ ಆಗಿ ನೇಮಿಸಿ ಒಂದು ಸಭೆ ಕೊಟ್ಟು ಅನೇಕ ಜನಗಳ ಸೌಖ್ಯ ನಡೀತಾ ಇತ್ತು. ಅವರು ನಡೀತಾ ಇದ್ರೆ ಸಾಕು ದುರಾತ್ಮಗಳು ಓಡಾಗ್ತಾ ಇದ್ರು. ಅವ್ರ ಕೈ ಇಕ್ಕಿ ಅನೇಕ ಕ್ಯಾನ್ಸರ್ಗಳು, ಅನೇಕ ಟ್ಯೂಮರ್ಗಳು ಎಲ್ಲ ಸೌಖ್ಯ ಆಗ್ತಾ ಇತ್ತು. ಹಾಲೆಲೂಯ ಸ್ತೋತ್ರ. ಆ ಕಷ್ಟ ನಿನ್ನ ಜೀವಿತದಲ್ಲಿ ಬಂದಾಗ, ಆ ಪ್ರೋಸೆಸ್ ಬಂದಾಗ, ನೀನು ಅದನ್ನಲ್ಲಿ ವೇದನೆಯಲ್ಲಿ ಹಾದಿ ಹೋಗಲೇಬೇಕು. ನೀನು ಯಾವಾಗ ಹಾದಿ ಹೋಗ್ತೀಯೋ ಆವಾಗ ದೇವರು ನಿನ್ನನ್ನು ಹಾಲೆಲೂಯ ಸ್ತೋತ್ರ. ನೀನು ಎಷ್ಟು ದೇವರಿಗಾಗಿ ಪ್ರಯಾಸ ಪಟ್ಟು ಎಷ್ಟು ಕಷ್ಟ ಬೀಳ್ತೀಯೋ ಅಷ್ಟೇ ದೇವರು ಉನ್ನತವಾಗಿ ತೊಗೊಂಡೋಗ್ತಾರೆ. ಬಟ್ ದೇವರ ತಕ್ಕ ಸಮಯ ದೇವರು ಎತ್ತಿರ್ತಾರೆ. ಆದರೆ ನಾವು ಯಾವುದೇ ಶಾರ್ಟ್ ಕಟ್ ನೋಡಬಾರ್ದು. ಹಾಲೆಲೂಯ ಸ್ತೋತ್ರ. ಯೋಸೇಫನು ಆ ಸೆರೆಮನೆಗೆ ಹಾಕ್ಬಿಟ್ಟು ಅಂತ ದೇವರನ್ನ ತೋರಿಸ್ಬಿಟ್ಟಿದ್ರೆ ಇವತ್ತು ಅವನು ಪ್ರಧಾನಮಂತ್ರಿನೇ ಆಗ್ತದಿಲ್ಲ, ಅವನ ಚರಿತ್ರೆ ಬೈಬಲಲ್ಲಿ ಬರೆಯೋಕೆ ಆಗ್ತದಿಲ್ಲ. ಹಾಲೆಲೂಯ. ಯಾವತ್ತು ನಾವು ಶಾರ್ಟ್ ಕಟ್ ನೋಡ್ಕೊಡ್ದು. ದೇವರಿಗಾಗಿ ನಾವು ಏನೇ ಮಾಡಿದ್ರು ಕಷ್ಟದಿಂದ ಅವಾಗಿ ಮಾಡಲೇಬೇಕು, ದುಃಖದಿಂದ ಹೋಗ್ಲೇ ಮಾಡಬೇಕು. ಎಕ್ಸಾಂಪಲು, ಒಂದು ಹಾಲೆಲೂಯ ಸ್ತೋತ್ರ, ಶಿಲ್ಪೆಗಾರನ ಒಂದು ಕಲ್ಲನ್ನು ಕೆತ್ತಾನೆ. ಈ ಕಲ್ಲನ್ನು ಕೆತ್ತಬೇಕಾದ್ರೆ ಒಂದೇ ದಿವಸ 2 ದಿವಸ ಆಗಲ್ಲ, ಅವನು ಎಷ್ಟೋ ಟೈಮ್ ತೊಗೊತಾನೆ. ಒಂದೊಂದು ಕಲ್ಲಲ್ಲಿ ಕೆತ್ತಾ ಇರಬೇಕಾದ್ರೆ ತುಂಬ ನೋವಾಗುತ್ತೆ, ಕಲ್ಲಿಗೆ ತುಂಬ ನೋವಾಗುತ್ತೆ. ನನ್ನ ಕೆತ್ತಬೇಡ ಬಿಡಪ್ಪ ಹಿಂಗೆ ಅಂದ್ರೆ ಅದು ಏನಾಗ್ತಾ ಇತ್ತು, ಯಾರಿಗೂ ಪ್ರಯೋಜನ ಬರ್ದಂಗೆ ಆಗ್ತಾ ಇದ್ದಿಲ್ಲ. ಸ್ಪೆಷಲ್ ಆಗಿ ತೊಗೊಂಡು ಯಾರೂ ಇಕ್ತಾ ಇದ್ದಿಲ್ಲ. ಒಂದು ಕೆತ್ತಬೇಕು, ಒಂದು ಏನಾದರೂ ಮಾಡಬೇಕು ಅಂದಾಗ ನೋವು ಆಗುತ್ತೆ, ನಮ್ಮ ಜೀವಿತದಲ್ಲಿ ವೇದನೆ ಬರುತ್ತೆ, ದುಃಖ ಬರುತ್ತೆ, ಹೋರಾಟಗಳು ಬರುತ್ತೆ, ನಿಂದೆಗಳು ಬರುತ್ತೆ. ಅದನ್ನು ನೀನು ಸಹಿಸ್ಕೊಂಡ್ರೆ ದೇವರ ಫೇವರ್ ನಿನ್ನ ಮೇಲೆ ಉಂಟಾಗುತ್ತೆ. ಎಷ್ಟೇ ವರ್ಷ ಆಗಿರಲಿ, ಎಷ್ಟೇ ಆಗಿರಲಿ, ಡಾಕ್ಟರ್ ರಿಪೋರ್ಟ್ ಏನೇ ಆಗಿರಲಿ, ನಿನ್ನ ಜೀವಿತದಲ್ಲಿ ಮೇಲೆ ಎದ್ದಲ್ಲ, ನಿನಗೆ ಆಗೋದಿಲ್ಲ, ಮಗು ಆಗಲ್ಲ, ಅನೇಕ ಹೇಳಿರ್ಬೋದು. ನೀನು ಯಾವಾಗ ದೇವರ ಮೇಲೆ ನಂಬಿಕೆ ಇಟ್ಟು ದೇವರಿಗಾಗಿ ನೀನು ಆ ಕಷ್ಟದಲ್ಲಿ ಹಾದಿ ಹೋಗ್ತೀಯೋ, ಆ ಬೆಂಕಿ ಪ್ರೋಸೆಸ್ ನೀನು ಹಾದಿ ಹೋಗ್ತೀಯೋ, ಆವಾಗ ದೇವರು ನಿನ್ನ ಮಧ್ಯದಲ್ಲಿ ಇಳಿದು ಬಂದು ನಿನ್ನ ಉನ್ನತ ಸ್ಥಾನದಲ್ಲಿ ದೇವರು ತಗೊಂಡಾಗ ನಿಲ್ಲಿಸ್ತಾರೆ. ಹಾಲೆಲೂಯ. ಇವತ್ತು ಅದು ಕಷ್ಟಗಳು ಯಾರಿಗೂ ಬೇಕಾಗಿಲ್ಲ, ಆ ಹೋರಾಟಗಳು ಯಾರಿಗೂ ಬೇಕಾಗಿಲ್ಲ. ಇವನ ಕಾಲದಲ್ಲಿ ಯವನಸ್ಥರನ್ನು ಅನೇಕರು ನೋಡಿದ್ದೀನಿ. ನಮ್ಮ ಕಾಲದಲ್ಲಿ ಬಿದ್ದಿದ್ದ ಯವನಸ್ಥರೇ ಬೇರೆ, ಈಗಿನ ಕಾಲದ ಯವನಸ್ಥರೇ ಬೇರೆ. ದೇವರಿಗಾಗಿ ಏನಾದರೂ ಕಾಗ ಮಾಡಪ್ಪ ಅಂದರೆ ಏನೂ ಇಲ್ಲ. ಬೇಕಂದರೆ ದೇವರಿಗಾಗಿ ಹಾಲೆಲೂಯ ಸ್ತೋತ್ರ. ಕೆಲವರು ಅನೇಕರು ತಂದೆ ಬಿಟ್ಟು ತಾಯಿ ಬಿಟ್ಟು ಇವತ್ತು ಅವ್ರ ಜೀವಿತ ನೋಡ್ಬೇಕಂದ್ರೆ ಇವತ್ತು ಒಳ್ಳೊಳ್ಳೆ ಪಾಸ್ಟರ್ಸು ಪ್ರವಾದಿಗಳಾಗಿದ್ದಾರೆ. ಎಲ್ಲರೂ ಬಿಟ್ಟು ಬಂದಿದ್ದಾರೆ. ಎಕ್ಸಾಂಪಲ್ ಈ ರಾಂಬಾಬುನೇ ತಗೊಳ್ಳಿ. ಈ ರಾಂಬಾಬು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಬೆಳೆದು ಬಂದಿದ್ದು. ಅವ್ರ ತಂದೆ ತಾಯಿ ಸಭೆಗೆ ಹೋದ್ರೆ ನೀನು ಮನೆಗೆ ಬರಬೇಡ ಅಂತೇಳಿ ಬೈಬಲ್ನ ಅರ್ಧ ಹಾಕಿದ್ದಾರೆ. ಅವ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್, ನನಗೆ ತಂದೆನೂ ಬೇಡ, ತಾಯಿನೂ ಬೇಡ, ಯಾರು ಬೇಡ ಅಂದ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ 1 ವಾರ ಅವರು ಜೀವನ ಮಾಡಿದ್ದಾರೆ. ಬೆಳಿಗ್ಗೆ ಹೋಗಿ ಅಲ್ಲೇ ಮಲ್ಕೊಳೋದು, ರಾತ್ರಿ ಅಲ್ಲೇ ಮಲ್ಕೊಳೋದು, ಅಲ್ಲೇ ಜೀವನ ಮಾಡೋದು. 1 ವಾರ ಬಳ್ಳಾರಿ ರೈಲ್ವೆ ಸ್ಟೇಷನಲ್ಲಿ ಜೀವನ ಮಾಡಿದ್ದಾರೆ. ಯಾರಿಗೋಸ್ಕರ?
ದೇವರಿಗೋಸ್ಕರ. ಅದೇ ಇವತ್ತಿನ ಹೆಂಗಸರು ಬಾಪ ದೇವ್ರ ಸೇವೆ ಮಾಡ್ಬೇಕಂದ್ರೆ ನಮ್ಮ ಅಮ್ಮ ಕೇಳ್ತಾ ಇಲ್ಲ, ನಮ್ಮ ಅಪ್ಪ ಕೇಳ್ತಾ ಇಲ್ಲ, ನಮ್ಮ ಅಮ್ಮ ಬಿಡ್ತಾ ಇಲ್ಲ. ಅದೇ ಹುಡುಗಿ ಆದ್ರೆ ಹುಡುಗಿಗಾದ್ರೆ ಅಪ್ಪ ಏನೋ ಅಮ್ಮ ಏನೋ ಬಿಟ್ಟು ಎಲ್ಲ ಬೇಕಾ ಬರ್ತೀನಿ. ದೇವ್ರಿಗೆ ಬಾ ಅಂದ್ರೆ ನಮ್ಮಮ್ಮ ಬಿಡಲ್ಲ, ನಮ್ಮ ಅಪ್ಪ ಬಿಡಲ್ಲ. ಈ ಯವನಸ್ರು ಅದೇ ದೇವರು ಇವತ್ತು ನೋಡ್ತಾ ಇರೋದು. ಅನೇಕ ಯವನಸ್ಸನ್ನು ದೇವರು ನೋಡ್ತಾ ಇದ್ದಾರೆ, ಅನೇಕ ಯವನಸ್ಸನ್ನು ದೇವರು ಕಾಯ್ತಾ ಇದ್ದಾರೆ. ಯಾರಿದ್ದಾರೆ ನನ್ನನ್ನು ಸೇವೆ ಮಾಡೋಕ್ಕೆ, ಯಥಾರ್ಥವಾಗಿ ಸೇವೆ ಮಾಡೋಕ್ಕೆ ಯಾರಿದ್ದಾರೆ ಅಂತ ಇವತ್ತು ಅನೇಕ ಯವನಸ್ಸನ್ನು ದೇವರು ನೋಡ್ತಾ ಇದ್ದಾರೆ. ಹಾಲೆಲೂಯಾ. ಎಸ್, ದೇವರಿಗಾಗಿ ಹಾಲೆಲು ಸತ ನಿಂತವರು ಯಾರು ದೇವರನ್ನ ಹಾಲೆಲು ಸತ ಮಾಡ್ತಿಲ್ಲ. ದೇವರು ಇವತ್ತು ಅವ್ರನ್ನ ದೇವರು ಜೀವಂತವಾಗಿ ಅವ್ರನ್ನ ಹಾಲೆಲು ಸತ ಉನ್ನತ ಪದವಿನಲ್ಲೇ ನಿಲ್ಲಿಸಿದ್ದಾರೆ. ಅನೇಕ ಯವನಸ್ಥರು ನಾನು ಸಾಕ್ಷಿ ಹೇಳ್ತೀನಿ ಬೇಕಾದ್ರೆ, ಅನೇಕ ಯವನಸ್ಥರು ಓದಕ್ಕೆ ವಿದ್ಯೆ ಇಲ್ಲ, ಏನೇ ಇಲ್ಲ, ಆದರೆ ಇವತ್ತು ಒಳ್ಳೊಳ್ಳೆ ಪೋಸ್ಟು ಒಳ್ಳೊಳ್ಳೆ ಸ್ಯಾಲ್ರಿನ ತಗೊಂಡು ನಿಂತಿದ್ದಾರೆ. ಇದು ಎಲ್ಲಿಂದ ಬಂತು? ದೇವರ ದಯೆ, ದೇವರ ಫೇವರ್, ದೇವರ ಫೇವರ್ ಇದು. ಹಾಲೆಲೂಯಾ ಸ್ತೋತ್ರ. ಯೋಸೇಫನ ಅರಮನೆಯಲ್ಲಿ ದೇವರ ಫೇವರ್ ಉಂಟಾಯ್ತು. ಅವನು ಎಲ್ಲಿ ಹೋಗ್ತಾನೋ ಅಲ್ಲಿ ದೇವರ ಫೇವರ್ ಉಂಟಾಗ್ತಾ ಇತ್ತು. ಅಲ್ಲಿ ನೋಡಿ, ಆ ವಾಕ್ಯ ಹೇಳ್ತೀನಿ ನೋಡಿ, 38ನೇ ಅಧ್ಯಾಯದ ಆದಿಕಾಂಡ ಬರೆದ ಪುಸ್ತಕ 38ನೇ ಅಧ್ಯಾಯ. ಇಪ್ಪತ್ತನೇ ವಾಕ್ಯ ಓದಿ. 39:20. ಅವನು ಸಹಿಸಿ ಅರಸನ ಸೆರೆಯನ್ನಾಗಿ ಕಟ್ಟಿ ಹಾಕಿದ್ದ ಸೆರೆಮನೆಯಲ್ಲಿ ಕಟ್ಟಿ ಹಾಕಿದ್ದನಂತನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು. ಹಾಲೆಲೂಯಾ ಸ್ತೋತ್ರ. ಸಾಕು, ಇದಕ್ಕೆ ಅರ್ಥ ಇಲ್ಲ. ನಾನು ಇಲ್ಲಿ ಕುತ್ಕೊಂಡಾಗ ನನಗೆ ದೇವರ ಆಲೋಚನೆ ಕೊಟ್ಟಿದ್ದು ಅಂದರೆ, ಸೆರೆಮನೆ ಜೈಲಿಗೆ ಹಾಕ್ಬೇಕಾದ್ರೆ ಅನೇಕರು ಇರ್ತಾರೆ. ಕೊಲೆ ಮಾಡಿದವರು ಇರ್ತಾರೆ, ಮರ್ಡರ್ ಮಾಡಿದವರು ಇರ್ತಾರೆ, ಮಾನಭಂಗ ಮಾಡಿದವರು ಇರ್ತಾರೆ, ಹೊಡೆದಾಕಿರೋರು ಇರ್ತಾರೆ, ರೋಡೀಸು ಎಲ್ಲರೂ ಇರ್ತಾರೆ. ಆದರೆ ಯೋಸೇಫನು ಯಾವ ಸೆರೆಮನೆಗೆ ಹಾಕಿದಂದರೆ ಅರಸನ ಸೆರೆಮನೆ, ಅಂದರೆ ರಾಜ್ಯದ ಸಂಗಡ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರು ಕೆಲಸ ಮಾಡ್ತಾ ರಾಜ್ಯಕ್ಕೆ ಇಷ್ಟ ಆಗಿಲ್ಲ ಅಂದರೆ ಅವನ ಸೆರೆಮನೆಗೆ ಅಂತ ಸಪ್ರೇಟ್ ಒಂದು ಪೋರ್ಷನ್ ಇರುತ್ತೆ. ಆ ಸೆರೆಮನೆ ಬರೀ ರಾಜರಿಗೆ ಮಾತ್ರ, ರಾಜ್ಯದ ಜೊತೆ ಕೆಲಸ ಮಾಡೋರಿಗೆ ಮಾತ್ರ ಸೆರೆಮನೆ ಇರುತ್ತೆ. ಆದರೆ ಯೋಸೇಫನು ಆ ಸೆರೆಮನೆಗೆ ಪೋಟಿಪರನ ಆಗ್ತದಾನೆ. ಏನಕ್ಕೆ ಆಗ್ತದಾನೆ ಆ ಸೆರೆಮನೆಗೆ? ಹಾಲೆಲೂಯಾ ಸ್ತೋತ್ರ. ಏನಕ್ಕೆ? ಅವನ ರಾಜನ ಹಾಲೆಲುಸಂಗಡೆ ನಿಂತು ಸೇವೆ ಮಾಡಬೇಕು. ಅವ್ರಿಗೆ ಗೊತ್ತಿಲ್ಲ ಅದು ಏನು ಅಂತ, ಆ ಮೀನಿಂಗೇ ಗೊತ್ತಿಲ್ಲ ಅದು. ಆದರೆ ಪೋಟಿಪರನ್ ಎಲ್ಲ ಆಗ್ತದೇನೆ, ರಾಜನ ಹಾಲೆಲಿಸೋದು ಅವನಿಗೆ ಸಪ್ರೇಟ್ ಒಂದು ಸೆರೆಮನೆ ಅಂತ. ರಾಜರ ವಂಶದಲ್ಲಿ ಏನೇ ಆಗಿರಲಿ, ಅವ್ರ ಕೆಲಸದವರಾಗಿರಲಿ, ಏನೇ ಆಗಿರಲಿ, ಅವ್ರು ಏನೇ ತಪ್ಪು ಮಾಡಿದ್ರು ಅಲ್ಲಿ ಸೆರೆಮನೆಗೆ ಹಾಕ್ತಾ ಇದ್ರು. ಅದೇ ಸೆರೆಮನೆಗೆ ಯಾರು ಹಾಕಿದ್ದಾರೆ? ಯೋಸೇಫನನ್ನು ಹಾಕಿದ್ದಾರೆ. ಹಾಕಿದ ನಂತರ ಅದ್ರ ಕೆಳಗಡೆ ವಾಕ್ಯದಲ್ಲಿ ನೋಡಿ, ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಹಾಲೆಲೂಯಾ ಸ್ತೋತ್ರ. ನೋಡಿ, ಆದರೆ ಯೋಸೇಫನ್ಗೆ ದೇವರ ದಯೆ ಉಂಟಾಗಿ ಅಲ್ಲಿದ್ದ ಹಾಲೆಲೂಯಾ ಸ್ತೋತ್ರ ಯಾರು? ಸೆರೆಮನೆಯಲ್ಲಿದ್ದ ಅಲ್ಲಿ ಏನಂತಾರೆ? ಸೂಪರ್ಡೆಂಟ್, ಜೈಲ್ ಸೂಪರ್ಮೆಂಟ್ ಅಂತಾರೆ. ಇಂಗ್ಲಿಷ್ನಲ್ಲಿ ಹೇಳ್ಬೇಕಂದ್ರೆ ಜೈಲ್ ಸೂಪರ್ಮೆಂಟ್ ಅಂತಾರೆ. ಅಂದರೆ ಅವನ ಎಲ್ಲವನ್ನು ನೋಡ್ಕೊಳೋದು ಸೆರೆ ಯಜಮಾನನು ಯೋಸೇಫನ ನೋಡಿ, ಯೋಸೇಫನಿಗೆ ಕಠಿಣವಾಗಿರಲಿಲ್ಲ, ಅವನಿಗೆಲ್ಲ ಫ್ರೀಡಮ್ ಮಾಡಿಕೊಟ್ಬಿಟ್ರು. ಯೋಸೇಫನ್ ಏನು ಹೇಳ್ತಾನೋ ಅದೇ ನಡೆಯುತ್ತೆ, ಯೋಸೇಫನ್ ಏನು ಹೇಳ್ತಾನೋ ಅದೇ ಸಂಭವಿಸುತ್ತೆ. ಆ ಥರ ಹೇಳ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಅಂದರೆ ನೀನು ಕಷ್ಟದಲ್ಲಿ ಹೋಗಲಿ ಪರವಾಗಿಲ್ಲ, ಆದರೆ ನೀನು ದೇವರ ಚಿತ್ತ ಕಷ್ಟದಲ್ಲಿ ಹೋದಾಗ ಅಲ್ಲೊಂದು ಫೇವರ್ ನಿನಗೆ ಉಂಟಾಗತ್ತೆ, ಅಲ್ಲೊಂದು ದಯೆ ನಿನಗೆ ಉಂಟಾಗತ್ತೆ. ಎಷ್ಟೇ ಕಷ್ಟ ಬಂದ್ರೂ ನೀನು ಮುಳುಗಕ್ಕಲ್ಲ, ಒಂದು ಫೇವರ್ ನಿನ್ನ ಜೀವಿತದಲ್ಲಿ ಬರಬೇಕು ಅಂತಲೇ ದೇವರು ನಿನ್ನ ಅಲ್ಲಿ ಹಾಕೋದು. ಹಾಲೆಲೂಯಾ ಸ್ತೋತ್ರ. ಸ್ವಂತ ತಂದೆ ತಾಯಿನ ಪ್ರೀತಿಸ್ತಾ ಇದ್ರು ದೇವರು ನಿನ್ನ ಸಪ್ರೇಟ್ ಮಾಡಿ ಏನಕ್ಕೆ ಬೇರೆ ತಗೊಂಬರೋದು ಅಂದರೆ, ನಿನ್ನ ಜೀವಿತದಲ್ಲಿ ಒಂದು ಟ್ರೈನಿಂಗ್ ಉಂಟಾಗಬೇಕು, ನಿನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ಕಾಣಬೇಕು, ಕಲಿಯಬೇಕಾದ ಕಾರ್ಯಗಳು ನೀನು ಕಲಿಯಲ್ಲ ಪಡಬೇಕಂತಾನೆ ದೇವರು ನಿನ್ನ ಸಪ್ರೇಟ್ ಮಾಡೋದು.
ಹಾಲೆಲೂಯ. ಸಂಬಂಧರ ಮನೆ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡು ನೀನು ದೇವರನ್ನ ಸ್ತುತಿಸಕ್ಕಾಗಲ್ಲ. ನಿನ್ನನ್ನು ಹಾಲೆಲೂಯ ಒಂದು ಸಪ್ರೇಟ್ ಮಾಡ್ತಾರೆ. ಯಾವಾಗ ನೀನು ಸಪ್ರೇಟ್ ಮಾಡಿದಾಗ ಅಲ್ಲಿ ನಿನ್ನ ದೇವರ ದಯೆ ಕಾಣ್ತೀಯ. ಅಲ್ಲಿ ಯಾರು ಇಲ್ಲ, ನಾನು ಒಬ್ಬನೇ, ನನಗೆ ದೇವರ ಒಬ್ಬನೇ ಅಂತ ನೀನು ಯಾವಾಗ ನಂಬುತ್ತೀಯೋ ಅಲ್ಲೇ ನೀನು ದೇವರ ಅದ್ಭುತ ಮಾಡೋದು, ಅಲ್ಲೇ ದೇವರು ನಿನ್ನ ಆಶೀರ್ವಾದ ಮಾಡೋದು. ಹಾಲೆಲೂಯ. ಯೋಸೇಫನ ಜೀವಿತ ಹಾಲೆಲೂಯ ಸೂತ್ರ, ಅವನು ಎಲ್ಲಿ ಹೋಗ್ತಾ ಇದ್ನೋ ಅಲ್ಲಿ ಫೇವರ್ ಉಂಟಾಗ್ತಾ ಇತ್ತು. ಪೋಟಿಫರ್ ಮನೆಯಾಗಿದ್ದಾಗ ಪೋಟಿಫರ್ನ ಏನು ಮಾಡಿದ್ದ, ಎಲ್ಲ ಅಧಿಕಾರ ಅವನಿಗೆ ಯೋಸೇಫನ್ ಕೊಟ್ಟಿದ್ರು. ಯೋಸೇಫನ್ ಏನು ಹೇಳ್ತಾನೋ ಅದೇ ನಡಿಬೇಕು. ಪೋಟಿಫರ್ ಹೇಳ್ದೆ ನಡೀತಾ ಇದ್ದಿಲ್ಲ, ಯೋಸೇಫನ್ ಏನು ಹೇಳ್ತಾನೋ ಅದೇ ನಡಿಬೇಕು. ಅದೇ ಸೆರೆಮನೆ ಹಾಕಿದಾಗ ಅದೇ ದೇವರ ದಯೆ ಬಂತು. ಅಲ್ಲೂ ಯೋಸೇಫನ್ ಏನು ಹೇಳ್ತಾನೋ ಅದೇ ಸಂಭವಿಸುತ್ತೆ. ಇವತ್ತು ನೀನು ಕೆಲಸ ಮಾಡ್ತಾ ಇರೋ ಫ್ಯಾಕ್ಟ್ರಿನಲ್ಲಿ, ಇವತ್ತು ಹೋಗ್ತಾ ಇರೋದು ಎಲ್ಲ ಆಫೀಸ್ನಲ್ಲಿ, ನೀನು ದೇವರ ಫೇವರ್ ಬರಬೇಕಾ? ನೀತಿವಂತನಾಗಿ ಬೇಮ್ಲೆಸ್ ಅಂದರೆ ಯಾವ ದೋಷ ಇಲ್ಲದೆ ನೀನು ನಡೆದ್ರೆ ದೇವ ಫೇವರ್ ನಿನಗೆ ಬರುತ್ತೆ. ಹಾಲೆಲೂಯ. ಯಾರು ಏನೇ ಇರಲಿ, ನೀನು ಯಥಾರ್ಥವಾಗಿ ಕೆಲಸ ಮಾಡಿದ್ರೆ ದೇವರು ನೀನು 15 ಅಲ್ಲ 10,000 ಅಲ್ಲ, ಅದೇ 10-15,000 ತೊಗೊಂಡೋಗಿ 1 ಲಕ್ಷ 7 ಲಕ್ಷ ಕೂಡ ದೇವರು ಮಾಡಿಬಡಿಸ್ತಾರೆ. ಒಂದೇ ರಾತ್ರಿ ಸಾಕು ದೇವ್ರನ್ನ ನೀನು ಆಶೀರ್ವಾದ ಮಾಡೋಕ್ಕೆ. ಒಂದೇ ಒಂದು ರಾತ್ರಿ ಸಾಕು ದೇವರು ನಿನ್ನನ್ನು ಉನ್ನತ ತರಕ್ಕೆ ತೊಗೊಳೋಕೆ ಆಗುತ್ತೆ. ಹಾಲೆಲೂಯ. ಆದರೆ ನೀನು ಏನಾಗಿರಬೇಕು? ಯಥಾರ್ಥವಾಗಿ ಕೆಲಸ ಮಾಡಬೇಕು, ಯಥಾರ್ಥವಾಗಿ ಜೀವನ ಮಾಡಬೇಕು. ಇವತ್ತಿನ ಕಾಲದಲ್ಲಿ ಹಾಲೆಲೂಯ ಸ್ತೋತ್ರ, ನಾನು ಅನೇಕರ ಕಾಲದಲ್ಲಿ ನಾನು ಹೋಗ್ತೀನಿ ಅಲ್ಲ, ಕೆಲಸದವ್ರನ್ನ ಹಾಲೆಲೂಯ ಸ್ತೋತ್ರ, ಮೇಸ್ತ್ರಿನ ಕೂಲಿಯವ್ರನ್ನ ಏನು ಮಾಡ್ತಾರೆ, ದಿನಕ್ಕೆ ಸಂಬಳ ಕೊಟ್ಕೊಂಡು ಅವ್ರನ್ನ ಖರೀದಿ ಮಾಡ್ತಾರೆ. ಈ ಕೆಲಸದವ್ರು ಏನು ಮಾಡ್ತಾರೆ ಗೊತ್ತಾ? ಅರ್ಧ ಗಂಟೆ ತೊಗೊಂಬಂದು ಇಟ್ಗೆ ಹಾಕ್ತಾರೆ, ಇನ್ನು ಅರ್ಧ ಗಂಟೆ ಕೂತ್ಕೊಂಡು ಬೀಡಿನೋ ಎಲ್ಲಾದರೆ ಟೀನೋ ಇಲ್ಲಾಂದರೆ ನೀರು ಕುಡಿಯೋದು ಹೋಗಿ ಸಮಯ ಹಾಳು ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಅದು ಯಥಾರ್ಥನೇ ಅಲ್ಲ. ನೀನು ಕಷ್ಟದಲ್ಲೇ ಹೋಗಲಿ, ದುಃಖದಲ್ಲೇ ಹೋಗಲಿ, ನೀನು ಯಾರೇ ಏನೇ ಇರಲಿ, ದೇವರು ನೋಡ್ತಾ ಇರ್ತಾರೆ, ದೇವರು ನನ್ನ ಕಾಣ್ತಾ ಇರ್ತಾರೆ. ಇವತ್ತಿಲ್ಲ ನಾಳೆ ದೇವರು ನನ್ನ ಜೀವಿತದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಆ ಯಥಾರ್ಥನ ನಿನ್ನಲ್ಲಿ ಇದ್ದರೆ ದೇವರ ಮೇಲೆ ಎತ್ತುತ್ತಾರೆ. ಹಾಲೆಲೂಯ. ಎತ್ತುತ್ತಾರೆ. ಇವತ್ತು ನಿನ್ನ ಸಿಚುವೇಶನ್ ಏನೇ ಆಗಿರಲಿ, 5 ವರ್ಷನ 2 ವರ್ಷನ 3 ವರ್ಷನ 4 ವರ್ಷನ ಟೈಮ್ ಎಷ್ಟಾದರೂ ಪರವಾಗಿಲ್ಲ, ಆದರೆ ಆ ಟೈಮ್ಗೆ ದೇವರ ಒಂದು ಫೇವರ್ ದೇವರು ತಗೊಂಡೋಗಿರ್ತಾರೆ. ಹಾಲೆಲೂಯ ಸ್ತೋತ್ರ. ಒಂದು ರೆಸ್ಟೋರೇಷನ್ ಅಂತಾರೆ. ದೇವರು ಒಬ್ಬನ ಜೀವಿತದಲ್ಲಿ ಆಶೀರ್ವಾದ ಮಾಡಬೇಕಂದ್ರೆ ಫಸ್ಟ್ ಅವನ ಮೇಲೆ ದಯೆ ಬರುತ್ತೆ, ಫೇವರ್ ಬರುತ್ತೆ, ನೆಕ್ಸ್ಟ್ ರೆಸ್ಟೋರೇಷನ್ ಬರುತ್ತೆ. ನೀನು ಏನೇನು ಕಳ್ಕೊಂಡಿದ್ಯೋ ಅದೆಲ್ಲ ತಿರುಗಿ ಕೊಡ್ತಾರೆ. ಆ ಥರನ ದೇವರ ಆಶೀರ್ವಾದ ಮಾಡೋದು. ಹಾಲೆಲೂಯ. ಇವತ್ತು ನೋಡಿ ರಾಂಬಾಬು ಪ್ರಕಾಶ್ ಹೆಂಗೆ ಸೇವೆ ಮಾಡ್ತಾ ಇದ್ದಾರೆ. ಅದೇ BT ಶೋಷವ ತಗೊಳ್ಳಿ, 5 ವರ್ಷದ ಹಿಂದೆ ಅವರು ಸೇವೆ ಬರೋಕ್ಕಿಂತ ಮುಂಚೆ ಅವ್ರು ಎಷ್ಟು ಕಷ್ಟ ಬೀಳ್ತಾ ಇದ್ರು. ಯಾರು ಅವ್ರನ್ನ ನೋಡಕ್ತಾನೆ ಇದ್ದಿಲ್ಲ, ಯಾರು ರೆಕಮೆಂಡ್ ಮಾಡ್ತಾ ಇದ್ದಿಲ್ಲ. ಇವಾಗ ಏನು ಗೊತ್ತಾ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಬಂದ್ರೇ ದೇವ್ರು ಏನಂತಾರೆ, ದೇವ್ರ ಮಕ್ಕಳು ಅವ್ರನ್ನ ಪ್ರೈಸ್ ಲಾರ್ಡ್ ಅಂತಾರೆ. ಅದೇ ಏನಾದರೂ ಕೆಲಸ ಮಾಡ್ತಾ ಇದ್ರಿಗೆ, ಅದರ ಬಾತ್ರೂಮ್ ತೊಳೆಯೋದು ಅಥವಾ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ರೆ ಅವ್ನು ಯಾರನ್ನೂ ಗುರ್ತಿಸಲ್ಲ. ಯಾಕೆ? ಕೆಲಸ ಮಾಡ್ತಾನೆ ಅವನು. ಅವನ ಲೆವೆಲಲ್ಲಿ ನಮ್ಮ ಲೆವೆಲ್ ಅಂತ ಕೆಲವೊಂದು ಇದು ಮಾಡ್ತಾರೆ. ಆದರೆ ನನ್ನ ದೇವರು ಯಾರನ್ನ ಆಶೀರ್ವಾದ ಮಾಡೋದು? ಕಷ್ಟಪಟ್ಟು ಕೆಲಸ ಮಾಡಿದವನ್ನೇ ದೇವರ ಆಶೀರ್ವಾದ ಮಾಡೋದು. ಸೋಂಬೇರಿನ ದೇವರ ಆಶೀರ್ವಾದ ಮಾಡೋದೇ ಇಲ್ಲ. ನೀನು ಯಥಾರ್ಥವಾಗಿ ಕಷ್ಟ ಬಿದ್ದು ನೀನು ದೇವರಿಗಾಗಿ, ದೇವರ ನಾಮಕ್ಕಾಗಿ ನೀನು ನಿಂತ್ಕೊಂಡು ಎಷ್ಟೇ ಕಷ್ಟ ಆಗಿರಲಿ ಅಂತ ನೀನು ಸೇವೆ ಮಾಡಿ ನೀನು ಏನಾದರೂ ಕಾರ್ಯ ಮಾಡಿದಾಗ ಅದನ್ನು ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ. ಇವತ್ತು ಒಂದು ಪಕ್ಷ ನೀನು ಮೊಬೈಲ್ನಲ್ಲಿ ಏನಾದರೂ ಫಿಲಮ್ ನೋಡ್ತಾ ಇರ್ಬೋದು, ಅಥವಾ ಯಾರ ಜೊತೆನೂ ಚಾಟಿಂಗ್ ಮಾಡ್ತಾ ಇರ್ಬೋದು, ಏನೇ ಮಾಡ್ತಾ ಇರ್ಬೋದು. ನೀನು ಏನು ಮಾಡ್ತೀಯ, ಆಮೇಲೆ ಎಲ್ಲ ಹಿಸ್ಟ್ರಿ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಇಲ್ಲಿ ಇವೇನು ಡಿಲೀಟ್ ಮಾಡ್ಬೋದು, ಅಲ್ಲಿ ನನ್ನ ದೇವರ ಪರಲೋಕದಲ್ಲಿ ನೀನು ಕುತ್ಕೊಂಡಿರೋದು, ನಿಂತಿರೋದು, ಊಟ ಮಾಡೋದು, ಏನು ಮಾಡೋದು ಎಲ್ಲ ದೇವರು ಬರ್ದಿಕ್ಕಿರ್ತಾನೆ. ಆತನ ಮುಂದೆ ನಿಂತ್ಕೊಂಡಾಗ ನೀನು ಲೆಕ್ಕ ಹೇಳಲೇಬೇಕು. ಅವಾಗ ನೀನು ಅಲ್ಲೋಗಿ ಡಿಲೀಟು ಇಲ್ಲಾಂದ್ರೆ ದುಡ್ಡು ಕೊಡ್ತೀನಿ ನನ್ನನ್ನು ಕ್ಷಮಿಸ್ಬಿಡು ಅಂದರೆ ದೇವ್ರು ಕ್ಷಮಿಸ್ತಾರ? ಹೋಗಿದ್ದು ಏನಂತಾರೆ ದೇವರು ಒಂದೇ ಮಾತು ಹೇಳೋದು, ಎಲ್ಲ ಅಪ್ಪಿ ನಂಬಿಗಸ್ತಾನೆ, ತೊಳಗು ಅಷ್ಟೇ.
ನಂಬಿಗಸ್ತನಂತ ದೇವ್ರು ಹೇಳಲ್ಲ, ಅಪ್ಪ ನಂಬಿಗಸ್ತನಾಲೇ ತೊಳಗು. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಏನು ಕಾಣೋದು, ಮತ್ತೆ ಬರೆದ ಸುವಾರ್ತೆಯಲ್ಲಿ ಏನು ಗೊತ್ತು ಕಾಣೋದು, ಒಬ್ಬರಿಗೆ 5 ತಾಳಂತ್ ಕೊಡ್ತಾರೆ, ಇಬ್ಬರು 3 ತಾಳಂತ್ ಕೊಡ್ತಾರೆ, ಇನ್ನೊಬ್ರಿಗೆ 2 ತಾಳಂತ್ ಕೊಡ್ತಾರೆ. ಈ 5 ತಾಳಂತ್ ಇರೋನು ಅದನ್ನು ಹೋಗಿ ವ್ಯಾಪಾರ ಮಾಡ್ತಾನೆ, ಅದನ್ನು ಹೋಗಿ ಇನ್ವೆಸ್ಟ್ ಮಾಡ್ತಾನೆ. 3 ತಾಳಂತ್ ಇರೋನು ಅದನ್ನು ಹೋಗಿ ಇನ್ವೆಸ್ಟ್ ಮಾಡ್ತಾನೆ. ಈ 2 ತಾಳಂತ್ ಇರೋನು ಏನು ಮಾಡ್ತಾನೆ, ಆ ಕಾನ ತೊಗೊಂಡೋಗಿ ಮಣ್ಣಲ್ಲಿ 1 ತಾಳಂತ ಹೋಗಿ ಏನು ಮಾಡ್ತಾನೆ, ಊತಿಕ್ತಾನೆ. ಯಜಮಾನನು ಬಂದಾಗ ಏನು ಮಾಡ್ತಾರೆ, ಫಸ್ಟ್ ಕರೀತಾರೆ 5 ತಾಳಂತ ಇರೋನ್ನ. ಅವ್ನು ಏನಾಗುತ್ತೆ 10 ಮಾಡಿರ್ತಾನೆ, 3 ಇರೋನ್ನ 6 ಮಾಡಿರ್ತಾನೆ. ಈ 1 ಇರೋನ್ ಏನು ಮಾಡಿರ್ತಾನೆ, ಬಂದಾಗ ಅಪ್ಪ ನೀನು ಎಷ್ಟೋ ಕಷ್ಟ ಬಿದ್ದಿದ್ದೆ, ನನಗೆ ನೋಡಿದ್ರೆ ಭಯ ಆಗುತ್ತೆ, ನನಗೆ ನೋಡಿದ್ರೆ ಇದು ಆಗೋದಿಲ್ಲ ಅಂದ್ಬಿಟ್ಟು ಅದನ್ನು ತೊಗೊಂಡೋಗಿ ಕೊಟ್ಟಾಗ, ಎಲೆ ಅಪ್ಪ ನಂಬಿಗಸ್ತಾನೆ, ಈ ಕಾಯಿನ ನೀನು ಹೋಗಿ ಇನ್ವೆಸ್ಟ್ ಮಾಡಿ ಬ್ಯಾಂಕ್ಗೆ ಹಾಕಿದ್ರು ನಿನಗೆ ಅದಕ್ಕೆ ಡಬಲ್ ರಿಟರ್ನ್ ಬರ್ತಾ ಇತ್ತು, ಆದರೆ ನೀನು ಅದನ್ನು ವೇಸ್ಟ್ ಮಾಡಿಬಿಟ್ಟೆ, ಸಮಯ ವೇಸ್ಟ್ ಮಾಡಿದೆ, ಟೈಮ್ ವೇಸ್ಟ್ ಮಾಡಿದೆ, ಎಲ್ಲ ವೇಸ್ಟ್ ಮಾಡಿದೆ. ನೀನು ಆಮೇಲೆ ಏನು ಹೇಳ್ತೀಯ, ಅಪ್ಪ ನೀನು ಶ್ರೇಷ್ಠವಾದನು, ನೀನು ಎಷ್ಟೋ ಕಷ್ಟ ಬಿದ್ದು ಕಾಸು ಕೊಟ್ಟಿದ್ಯಾ, ನನಗೆ ಕೈನಲ್ಲಿ ಆಗಲಿಲ್ಲ, ಅದಕ್ಕೆ ತೊಗೊಂಡೋಗಿ ಊತಾಕ್ಬಿಟ್ಟೆ ಅಂತಾನೆ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾರೆ, ಎಲ್ಲ ಅಪ್ಪ ನಂಬಿಗಸ್ತಾನೆ, ನೀನು ಯೋಗುತ್ತೆ ಇಲ್ಲ ಅಂತ ತೊಗೊಂಡಾಗ ಏನು ಮಾಡ್ತಾರೆ, ತೊಗೊಂಡಾಗ ಆಚೆ ಹಾಕ್ತಾರೆ, ಕತ್ತಲೆ ಗುಂಡೆಗೆ ದಬ್ಬಲ್ ಆಚೆ ಹಾಕ್ತಾರೆ ಅಷ್ಟೇ. ದೇವರು ನಮ್ಗೆ ಏನೇ ಕೊಟ್ಟಿದ್ರು ಅದು ದೇವರು ಕೊಟ್ಟಾರು ಅಂತ ನೀನು ಯಥಾರ್ಥವಾಗಿ ನೀನು ಅದನ್ನು ಸೇವಿಸಿ ನೀನು ಅದನ್ನ ಕೆಲಸದಲ್ಲಿ ನಿಲ್ತೀಯೋ, ದೇವರು ಉನ್ನತವಾಗಿ ನಡ್ಕೊಂಡು ಹೋಗ್ತಾರೆ. ಅದನ್ನು ತಕ್ಕ ಸಮಯದಲ್ಲಿ ಯಾರನ್ನೂ ಬಿಡಲ್ಲ. ದೇವರ ಸಮಯ ಬರೋವರೆಗೂ ನಾವು ಕಾಯ್ಬೇಕಷ್ಟೇ. ದೇವರ ಸಮಯ ಬಂದವರೆಗೂ ಕಾಯಬೇಕು. ಅದು ಕಾಯ್ದಾಗ ದೇವರ ಆಶೀರ್ವಾದ ಹೆಂಗೆ ಬರುತ್ತೆ ಅಂದರೆ ಭಯಂಕರವಾಗಿ ಬರುತ್ತೆ. ಯಾರ್ಯಾರು ನಿನ್ನನ್ನು ನಿಂದಿಸಿ, ನಿನ್ನನ್ನು ಗೋಳಾಡಿ, ನಿನ್ನನ್ನು ಹಾಳೆಲುಸುತ್ತ ನಿನ್ನಗಾಗಿ ಕಣ್ಣೀರು ಇಟ್ಟಿದ್ದಾರೋ ಅವ್ರ ಮುಂದೆನೇ ದೇವರು ಮಾನಿಸ್ತಾರೆ, ಅವ್ರ ಮುಂದೆನೇ ದೇವ್ರು ನಿನ್ನ ತಲೆ ಎತ್ತಂಗೆ ಮಾಡ್ತಾರೆ. ಆದರೆ ನೀನು ಏನಾಗಿರಬೇಕು, ನಂಬಿಗಸ್ತರಾಗಿ ಯಥಾರ್ಥವಾಗಿ ನೀನು ಸೇವೆ ಮಾಡಬೇಕು. ಹಾಲೆಲೂಯ, ಸೇವೆ ಮಾಡಬೇಕು. ನೋಡಿ, ಜಕ್ಕಾಯನು ವಯಸ್ಸಾಗೋಗ್ಬಿಟ್ಟಿದೆ, ಅವನಿಗೆ ಹಾಲೆಲುಸುತ್ತ ಮುತ್ತಿನ ವಯಸ್ಸು, ಅಂದರೆ ಅಂದರೆ ತಾತ ಏಜು ಇಬ್ಬರು ಅಜ್ಜ ಅಜ್ಜಿ ಆಗ್ಬಿಟ್ಟಿದ್ದಾರೆ. ಅವ್ರ ಗರ್ಭನೇ ಆಗಲ್ಲ, ಸೃಷ್ಟಿಯೇ ಆಗಲ್ಲ. ಆ ಥರ ವಯಸ್ಸಿನಲ್ಲಿ ಅಲ್ಲಿ ಏನಾಗ್ತದೆ, ಲೂಕನ ಬರೆದ ಸುವಾರ್ತೆನಲ್ಲಿ ನೋಡಿ, 1:8 ಓದಿ. ಈಗಿರಲಾಗಿ ಜಕ್ಕಾಯನೇ ಹೊರಗೆ ತರಗಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಸಮರ್ಪಿಸುವುದಕ್ಕೆ ಯಾಜಕನು ಮಾಧುರಿಯಾಗಿ ಪ್ರಕಾರ ಅವನು ಪಾಲಿಸುತ್ತಾ ಬಂದು ಧೂಪವನ್ನು ಅರ್ಪಿಸುತ್ತಾ ಒತ್ತೊತ್ತಿಗೆ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡು ಜಕಾರಿಯನೇ ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾಗಿ, ಆದರೆ ಆ ದೂತನು ಅವನಿಗೆ, ಜಕಾರಿಯನೇ ಭಯಪಡಬೇಡ, ನಿನ್ನ ವಿಜ್ಞಾಪನೆಯು ದೇವರ ಮುಟ್ಟಿತು, ನಿನ್ನ ಹೆಂಡತಿ ಎಲಿಜಬೆತಳಿಗೆ ನಿನಗೂ ಒಬ್ಬ ಮಗನನ್ನು ಏರುವಳು, ನೀನು ಅವನಿಗೆ ಯೋಹಾನನೆಂಬ ಹೆಸರಿಡಬೇಕು, ನಿನಗೆ ಸಂತೋಷ ಉಲ್ಲಾಸವು ಉಂಟಾಗುವುದು ಮತ್ತು ಅವನ ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷಪಟ್ಟು ಅವರ ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷವನೆಂಬುದಾಗಿ ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ದನ್ನಾಗಲಿ ಕುಡಿಯೋನಾಗಿ ಇರೋದಕ್ಕೆ ಅವನು ಹುಟ್ಟಿದಿಂದಲೇ ಪವಿತ್ರಾತ್ಮನ ಭರಿತನಾಗಿ ಇಸ್ರಾಯೇಲಲ್ಲಿ ಅನೇಕರನ್ನು ಅವರಿಗೆ ದೇವರಾಗಿರುವಂತೆ ಕರ್ತನು ಕಡೆಗೆ ತಿರುಗಿಸೋನಾಗಿರುವನು. ಹಾಲೆಲೂಯಾ, ಸ್ತೋತ್ರ. ನೋಡಿ, ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು. ತುಂಬ ತಡೆ ಆಯ್ತು ಪಾಪ. ಅವ್ರಿಗೆ ಎಷ್ಟೋ ಜನ ಹೇಳಿದ್ರು, ಇವ್ರು ಏನೋ ಮಾಡಿದಾನೆ, ತಪ್ಪು ಮಾಡಿದ್ದಾನೆ, ಇವನೇನೋ ಪಾಪ ಮಾಡಿದ್ದಾನೆ, ಅದಕ್ಕೆ ಅವ್ರ ಮಕ್ಕಳೇ ಇಲ್ಲ ಅಂತ ಅನೇಕರು ಹೇಳಿ ಆ ಪಾಪ ಅವ್ರನ್ನ ನಿಂದಿಸಿರ್ತಾರೆ. ಆ ಸಮಯದಲ್ಲೂ ಅವ್ರು ಯಥಾರ್ಥವಾಗಿ ಬಿಟ್ಕೊಡ್ದೆ ದೇವರನ್ನ ಆರಾಧನೆ ಮಾಡ್ತಾಯಿದ್ರು. ತಕ್ಕ ಸಮಯದಲ್ಲಿ ಯಾಚಕರು ಅಂದರೆ ನಿಮಗೆ ನೋಡಿರ್ಬೇಕು, ಆಗಿನ ಕಾಲದಲ್ಲಿ ಫಸ್ಟ್ ಏನು ಬರುತ್ತೆ, ಹಾಲೆಲೂಯಾ ಸ್ತೋತ್ರ, ಆ ದೇವರ ಮಂಜುಷದಲ್ಲಿ ಫಸ್ಟ್ ಬಂದು ಏನು ಮಾಡ್ತಾರೆ, ಬಲಿ ಅರ್ಪಿಸ್ತಾರೆ. ನೆಕ್ಸ್ಟು ಹಾಲೆಲೂಯಾ ಸ್ತೋತ್ರ, ಅಲ್ಲಿ ಧೂಪ ಧೂಪ ಮಾತ್ರ ಅಲ್ಲಿ ಏನು ಮಾಡಬೇಕು, ಆ ಧೂಪನ ಹಾಕಬೇಕು. ಅದಾದ ನಂತರ ಮಹಾಪರಿಶುದ್ಧ ಸ್ಥಳ ಇರುತ್ತೆ, ಒಂದು ಸ್ಕ್ರೀನ್ ಇರುತ್ತೆ. ಈ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಂದಾಗ ಯಾಜಕನು ಏನು ಹಾಕಿಕೊಂಡಿರ್ತಾನೆ, ಒಂದು ವಸ್ತ್ರ ಹಾಕೊಂಡಿರ್ತಾರೆ. ಆ ವಸ್ತ್ರದಲ್ಲಿ ಕೆಳಗಡೆ ಇದು ಕಟ್ಟಿರ್ತಾರೆ ಗಂಟೆಗಳು. ಯಾಕಂದ್ರೆ ನಾವು ಹಿಂಗೆ ತಿರುಗ್ತಾ ಇರ್ಬೇಕಾದ್ರೆ ಶಬ್ದ ಆಗುತ್ತೆ.
ಆಮೇಲೆ ಸೊಂಟಿಗೆ ಹಗ್ಗ ಕಟ್ಟಿರ್ತಾರೆ. ಅಕಸ್ಮಾತ್ ಅವನು ಏನಾದರೂ ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ ಅಲ್ಲೇ ಸತ್ತು ಬೀಳ್ತಾ ಇದ್ದಾರೆ. ಇವ್ರು ಏನು ಮಾಡ್ತಾರೆ, ಯಾರು ಒಳಗೋಗೋಕ್ಕಾಗಲ್ಲ, ಒಳಗೋದವರು ಸತ್ತೋಗ್ತಾರೆ. ಈ ಹಗ್ಗ ಇಟ್ಕೊಂಡು ಎಳಿತಾರೆ, ಹಗ್ಗ ಹರ್ಕೊಂಡು ಅವನ್ನ ಎಳ್ಕೊತಾರೆ, ಗಂಟೆ ಶಬ್ದ ಬರಲಿಲ್ಲ ಅಂದಾಗ. ಆ ಸಮಯದಲ್ಲಿ ಯಾಜಕನು ಏನು ಜಕ್ಕಾಯನ ಸಮಯ ಬಂದಾಗ, ಅಲ್ಲಿ ಮಹಾಪರಿಶುದ್ಧ ಸ್ಥಳ ಹೋದಾಗ ಅಲ್ಲಿ ತಟ್ಟನೆ ಯಾರು ಇಳಿದು ಬರ್ತಾ ಇದ್ದಾರೆ, ದೂತನು ಇಳಿದು ಬರ್ತಾ ಇದ್ದಾರೆ. ಯಾವ ದೂತರು? ಗಬ್ರಿಯೇಲನ ದೂತರು ಇಳಿದು ಬರ್ತಾ ಇದ್ದಾರೆ. ಇಳಿದು ಬಂದು ಏನು ಹೇಳ್ತಾ ಇದ್ದಾರೆ, ನಿನ್ನ ಪ್ರಾರ್ಥನೆ ದೇವರು ಕೇಳಿದ್ದಾರೆ, ಇಷ್ಟು ದಿನ ನೀನು ಮೊರೆ ಇಟ್ಟಿದ್ದು ಸಾಕು, ಇನ್ನು ಮುಂದೆ ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಕ್ಕೆ ಹೋಗ್ತಾ ಇದ್ದಾರೆ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ಆದರೆ ಈ ಜಕ್ಕಾಯನನು ನಂಬಲಿಲ್ಲ, ಅವನು ನಂಬಲಿಲ್ಲ. 19ನೇ ವಾಕ್ಯ ಓದಿ ಸಿಸ್ಟರ್, 1:19. ಓಕೆ. ನಾನು ಮುದುಕನು, ನನ್ನ ಹೆಂಡತಿಯು ದಿನ ತುಂಬದವಳು ಎಂದು ಹೇಳಿದ್ದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವಕ್ಕೆ ಗಬ್ರಿಯನು, ನೀನು ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸೋದಕ್ಕಾಗಿ ನಾನು ಕಳುಹಿಸಲ್ಪಟ್ಟನು. ಈ ನನ್ನ ಮಾತು ನೆರವೇರತಕ್ಕ ಸಮಯ ಬಂದಿದೆ. 20ನೇ ವಾಕ್ಯ ಓದಿ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರೋದಕ್ಕೆ ಆದರೆ ನೀನು ಅದನ್ನು ನಂಬದೆ ಹೋದರಿಂದ ಅದನ್ನು ಸಂಭವಿಸೋದ ದಿನವರೆಗೂ ಮಾತಲಾರದೆ ಮುದುಕನಾಗಿರುವೆ ಎಂದು ಮಾತನಾಡದೆ ಮೂಗನಾಗಿರುವೆ ಎಂದು ಅವನಿಗೆ ಉತ್ತರ ಕೊಟ್ಟನು. ಹಲ್ಲೆಲೂಯಾ, ಸ್ತೋತ್ರ. ನೋಡಿ, ಜಕ್ಕಾಯನು ನಂಬಲಿಲ್ಲ. ಯಾಕೆ ನಂಬಲಿಲ್ಲ ಅಂದರೆ ಅವನಿಗೆ ವಯಸ್ಸಾಗ್ಬಿಟ್ಟಿದೆ. ಈ ವಯಸ್ಸಿನಲ್ಲಿ ನನ್ನ ಮಗು ಆಗುತ್ತಂದರೆ ಏನೇನು ಮಾಡ್ತಾರೆ ಜನಗಳು, ನಗ್ತಾರೆ, ಹುಚ್ಚ ಎಂತಾರೆ, ಇವನಿಗೆಲ್ಲೋ ಬುದ್ಧಿ ಕೆಟ್ಟೋಗಿದೆ, ಈ ವಯಸ್ಸಿನಲ್ಲಿ ಇವನಿಗೆ ಮಗು ಆಗುತ್ತೆ ಅಂತ ನಗ್ತಾರೆ ಅಂದ್ಬಿಟ್ಟು ಜಕ್ಕಾಯನು ಸೈಲೆಂಟ್ ಆಗಿದ್ದ. ಅದೇ ದೂತನು ಏನು ಹೇಳ್ತದಾನೆ, ಇದು ಇವಾಗ ನೀನು ಸೈಲೆಂಟ್ ಆಗಿರ್ತೀಯ, ಅದು ತಕ್ಕ ಸಮಯದಲ್ಲಿ ಇದು ನೆರವೇರುತ್ತೆ. ಹಲ್ಲೆಲೂಯಾ, ಸ್ತೋತ್ರ. ಇದು ತಕ್ಕ ಸಮಯದಲ್ಲಿ ನೆರವೇರುತ್ತೆ. ಅದಕ್ಕೆ ಹಲ್ಲೆಲೂಯಾ, ಸ್ತೋತ್ರ. 25ನೇ ಅಧ್ಯಾಯದಲ್ಲಿ ಏನಂತಾರೆ ನೋಡಿ, 25ನೇ ಅಧ್ಯಾಯ. ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಂಬರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗೆ ಅವಮಾನವನ್ನು ಪಡಿಸಿದ್ದನಲ್ಲ ಅಂದಿದ್ದಳು. ಅಷ್ಟೇ, ಅದು ಪರಿಹರಿಸಲ್ಪಟ್ಟು. ಇಂಗ್ಲಿಷಲ್ಲಿ 25, ಲಾರ್ಡ್ ಡಸ್ ದಿಸ್ ಫಾರ್ ಮೀ, ಶಿ ಸೆಡ್, ಇನ್ ದಿಸ್ ಶಿ ಹಸ್ ಶೋನ್ ಮೀ ಅ ಫೇವರ್. ಸರಿಯಾಗಿ ಓದಿ ಇನ್ನೊಂದ್ಸತಿ. ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಂಬರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದೆಯಲ್ಲ ಅನ್ನುತ್ತಿದ್ದಳು. ಓಕೆ, ಹಾಂ, ಅವಮಾನವನ್ನು ಪರಿಹಾರ ಮಾಡಿದ್ಯಲ್ಲ ಅಂತ. ಕಾಡ ಒಂದು, ಇಂಗ್ಲಿಷಲ್ಲಿ ಏನಾಗಿದೆ, ಫೇವರ್, ದೇವರ ದಯೆ. ಅಂದರೆ ಜನಗಳು ನನ್ನನ್ನು ನಿಂದಿಸಿ ನನ್ನನ್ನು ಅವಮಾನ ಪಡಿಸಿದ್ದಾರೆ, ಅವ್ರ ಮುಂದೆ ನೀನು ದಯೆ ತೋರಿಸಲ್ಲ, ಅದಕ್ಕೆ ಸ್ತೋತ್ರ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ಆದರೆ ಏನು ಹೇಳ್ತಾ ಇದ್ದಾರೆ, ನನ್ನನ್ನು ಎಷ್ಟೋ ಜನ ನಿಂದಿಸಿದ್ರು, ಎಷ್ಟೋ ಜನ ನನ್ನನ್ನು ಹಾಲೆಲ್ಲಿಸ್ತಾ ತೀ ಮಾಡಿದ್ರು, ಆದರೆ ಅವ್ರ ಮುಂದೆ ನೀನು ನನ್ನನ್ನು ಮಾನಿಸಿ ನಿನ್ನ ದಯೆ, ನಿನ್ನ ಫೇವರ್ ನನ್ನ ಮೇಲೆ ತೋರಿಸ್ದಲ್ಲ, ದೇವರಿಗೆ ಸ್ತೋತ್ರ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ಇವತ್ತು ನಿನ್ನ ಜೀವಿತದಲ್ಲಿ ಯಥಾರ್ಥವನ್ನು ಬಿಟ್ಕೊಡ್ಬಾರ್ದು. ಎಷ್ಟೇ ಹೋರಾಟ ಬರಲಿ, ಎಷ್ಟೇ ನಿಂದೆ ಬರಲಿ, ಬಿರುಗಾಳಿ ಬೀಸಲಿ, ಅಲೆಗಳಾಗಿ ಬಿರುಗಾಳಿ ಬೀಸಲಿ, ಆ ಬಿರುಗಾಳಿನ ಶಾಂತ ಮಾಡೋ ದೇವರು ನಿನ್ನ ಸಂಗಡ ಇದ್ದಾಗ ಯಾವ ಕಷ್ಟಗಳು ನಿನ್ನ ಜೀವಿತದಲ್ಲಿ ಬರಲ್ಲ. ನೀನು ಎಷ್ಟೇ ಹೋರಾಟದಲ್ಲಿ ಹೋಗ್ಲಿ, ದೇವರ ಚಿತ್ತ ನೀನು ನೆರವೇರಿಸ್ತಾ ಇದೆಯಾ, ಕಾಲು ಇಟ್ಟಿದ್ಯಾ, ಅದರಲ್ಲಿ ಮುಂದೆ ದೇವರು ನಿನ್ನ ಸಂಗಡ ನಿಲ್ತಾರೆ. ನೀನನ್ನು ಅವಮಾನ ಪಡ್ಸೋಕೆ ಬಿಡಲ್ಲ. ನೀನು ತಿಳ್ಕೊಂಡ್ಬಿಡ್ತೀಯ, ನಾನು ಮುಳುಗೋಗ್ದೆ ನಾನು ಅಂತ, ಆದರೆ ಮುಳುಗೋಕೆ ದೇವರು ನಿನ್ನನ್ನು ಬಿಡಲ್ಲ. ಹಲ್ಲೆಲೂಯಾ, ಸ್ತೋತ್ರ. ನೀನು ಯಾವಾಗ ದೇವರ ಚಿತ್ತದಲ್ಲಿ ನಡೀತಾ ಇರ್ತೀಯೋ, ಯಾವಾಗ ದೇವರ ಚಿತ್ತದಲ್ಲಿ ಮುಂದೆ ಹೋಗ್ತಾ ಇರ್ತೀಯೋ, ದೇವರಿನ ಸಂಗಡ ಬರ್ತಾ ಇರ್ತಾರೆ, ದೇವರಿನ ಸಂಗಡ ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾ ಇರ್ತಾರೆ. ನಿನಗೆ ಹೋರಾಟ ಬರಲಿ, ನಿಂದೆಗಳು ಬರಲಿ, ಅಪಮಾನಗಳು ಬರಲಿ, ಏನೇ ಬರಲಿ, ದೇವರಿನ ಸಂಗಡ ಇರ್ತಾರೆ. ಹಲ್ಲೆಲೂಯಾ. ತಕ್ಕ ಸಮಯದಲ್ಲಿ ದೇವರು ನಿನ್ನ ಎಲ್ಲಿಗೆ ತಗೊಂಡಾಗ ನಿಲ್ಲಿಸ್ತಾರೆ, ಉನ್ನತ ಸ್ಥಾನದಲ್ಲಿ ತಗೊಂಡಾಗ ನಿಲ್ಲಿಸ್ಬಿಡ್ತಾರೆ. ಯೋಸೇಫನ ಜೀವಿತ ನೋಡಿ, ಸೆರೆಮನೆಗಿದ್ದಾಗ ದೇವರನ್ನ ಸ್ತುತಿಸ್ತಾ ಇದ್ದ, ದೇವರನ್ನ ಕೊಂಡಾಡ್ತಾ ಇದ್ದ. ಅಲ್ಲಿ ಒಂದು ಫೇವರ್ ಉಂಟಾಯ್ತು. ದೇವರಿಗೆ ಗೊತ್ತಿತ್ತು ಅವನು ಯಾವ ಸೆರೆಮನೆಗೆ ಹಾಕ್ಬೇಕಂತ. ಯಾವ ಜನ ಸೆರೆಮನೆಗೆ ಹಾಕ್ತರು. ಹಲ್ಲೆಲೂಯಾ.
ರಾಜನ ಸೆರೆಮನೆಗೆ ಹಾಕಿದ್ರು. ಅಲ್ಲಿ ಹಾಕಿದ ನಂತರ ಅಲ್ಲಿ ಇಬ್ರು ಬರ್ತಾ ಇದಾರೆ. ಯಾರು ಬರ್ತಾ ಇದಾರೆ? ಒಬ್ಬನು ಅಡಿಗೆ ಮಾಡೋನು, ಇನ್ನೊಬ್ಬನು ಪಾನ ಪಾಡ್ತಾರೆ. ಹಾಲೆಲ್ಲ ಸತ್ರ ಏನಂತಾರನ್ನ ಪಾನ ಭಕ್ಷ್ಯದಾಯಕ ಬೇಕೆ ಒಬ್ಬನ ಬರಿಸೋನು ಭಕ್ಷ್ಯದಾಯಕ ಪಾನದಾಯಕ ಇಬ್ರು ಬರ್ತಾ ಇದ್ದಾರೆ. ಇಬ್ರು ಬಂದಾಗ ಇಬ್ರಿಗೂ ಕನಸು ಬಂದಾಗ ಯೋಸೇಫನ್ ಏನು ಮಾಡ್ತಾ ಇದ್ದಾನೆ? ಆ ಕನಸನ್ನು ವಿವರಿಸ್ತಾ ಇದ್ದಾನೆ. ಕನಸನ್ನು ವಿವರಿಸಿದಾಗ ಅವ್ರು ಏನಾಯ್ತು, ಮತ್ತೆ ರಾಜನ ಅವ್ರನ್ನ ಮತ್ತೆ ಸೆರೆಮನೆಯಿಂದ ಕರೆಸ್ಕೊಂಡು ಮತ್ತೆ ಅವ್ರನ್ನ ಏನು ಮಾಡಕ್ಕೆ ಇಕ್ಕಿದ್ದಾನೆ? ಸೇವೆ ಮಾಡಕ್ಕೆ ಕರೆಸ್ಕೊಂಡ್ರು. ಸೇವೆ ಮಾಡಿ ಕರೆಸ್ಕೊಂಡಾಗ ಯೋಸೇಫನ್ ಹೇಳಿದ್ದು ಮರ್ತ್ಬಿಟ್ರು. 2 ವರ್ಷ ಮರ್ತ್ಬಿಟ್ರು. ಮತ್ತೆ ಅವನು ಮರ್ತರು ನನ್ನ ದೇವರು ಮರೀಲಿಲ್ಲ. ಮತ್ತೆ ದೇವ್ರು ಏನ್ ಮಾಡಿದ್ರು? ರಾಜನ ಕನಸು ಬಂತು. ಈ ರಾಜನ ಕನಸು ಬಂದಾಗ ಅವಾಗ ಅವನು ಎಚ್ಚರ ಆಗ್ತದಾನೆ. ಓ ಹೌದು, ನಾನು ಸಂಗಡ ಸೆರೆಮನೆಯಲ್ಲಿ ಒಬ್ಬನು ಇದ್ನಲ್ಲ, ಅವನ ಕನಸಿನ ವಿವರ ಹೇಳ್ತಾನೆ ಅಂತ. ಅವನು ಬಂದಾಗ ಹೇಳ್ತಾ ಇದ್ದಾನೆ, ರಾಜನ್ಗೆ ಹೇಳ್ತಾ ಇದ್ದಾನೆ, ಒಬ್ಬನು ಇದ್ದಾನೆ, ನೀನು ಕನಸಿಗೆ ಅವನೇ ಕರೆಕ್ಟ್ ಆದವನು, ಅವನನ್ನು ಹಾಲೆಲ್ಲಿಸ್ತು ಕರೆಸಿರಿ ಅಂದಾಗ ಏನ್ ಹೇಳ್ತದೆ? ರಾಜರು ಕರೆಸ್ತಾ ಇದಾರೆ. ಸೆರೆಮನೆಯಿಂದ ಎಲ್ಲಿ ಕರ್ಕೊಂಡ್ಬಂದ್ರು? ಅವನ್ನ ಅರಮನೆಗೆ ಕರ್ಕೊಂಡ್ಬಂದ್ರು. ಹಾಲೆಲ್ಲೂಯಾ ಸ್ತೋತ್ರ. ಜೈಲಿಂದ ಎಲ್ಲಿಗೆ ಬಂದ? ಪ್ಯಾಲೇಸ್, ಕಿಂಗ್ ಪ್ಯಾಲೇಸ್. ಹಾಲೆಲ್ಲೂಯಾ ಸ್ತೋತ್ರ. ರಾಜ ಪೋಟಿಫರ್ ರಾಜನ್ ಏನಿಲ್ಲ, ಯೋಸೆಫ್ನ ಏನು ಹೇಳ್ತಾನೆ ಅದೇ, ಯೋಸೆಫ್ನ ಏನು ಡಿಸೈಡ್ ಮಾಡ್ತಾನೆ ಅದೇ. ಅದು ಎಲ್ಲಿಂದ ಬಂದಿದ್ದು? ದೇವರ ಫೇವರ್. ಇವತ್ತು ದೇವರ ಫೇವರ್ ನಿಮ್ಮ ಜೀವಿತದಲ್ಲಿ ಬರಬೇಕಾ? ನೀನು ಏನಾಗಿರಬೇಕು? ಯಥಾರ್ಥವಾಗಿ ಜೀವಿಸಲು ಪಡಬೇಕು. ಕಷ್ಟ ಬಂದರೂ ಪರವಾಗಿಲ್ಲ, ಹೋರಾಟ ಬಂದರೂ ಪರವಾಗಿಲ್ಲ, ನಿಂದೆ ಬಂದರೂ ಪರವಾಗಿಲ್ಲ, ನನ್ನ ಜೀವಿತದಲ್ಲಿ ಏನಾದರೂ ಪರವಾಗಿಲ್ಲ, ಯಾರು ಏನು ಹೇಳ್ತಾರೂ ಪರವಾಗಿಲ್ಲ ಅಂತ ನೀನು ದೇವರಿಗಾಗಿ ನೀನು ನಿಂತಾಗ ದೇವರ ತಕ್ಕ ಸಮಯದಲ್ಲಿ ನಿನ್ನ ಉನ್ನತ ಸ್ಥಾನದಲ್ಲಿ ತಗೊಂಡಾಗ ಇಳ್ಬಿಡ್ತಾರೆ. ಹಾಲೆಲೂಯಾ. ಕೆಲವೊಂದ್ಸತಿ ಎಲ್ಲನೂ ದೇವರು ಕಟ್ ಮಾಡ್ತಾರೆ. ಎಲ್ಲನ್ನು ಕಟ್ ಮಾಡಿ ದೇವರು ಏನು ಮಾಡ್ತಾರೆ? ನೀನು ಸ್ವಂತ ತಂದೆ ತಾಯಿ ನಿನ್ನ ಪ್ರೀತಿಸ್ತಾ ಇರ್ತಾರೆ, ಎಲ್ಲರೂ ನೀನು ಪ್ರೀತಿಸ್ತಾ ಇದ್ದಾರೆ, ಅದನ್ನೆಲ್ಲ ಕಟ್ ಮಾಡಿ ಒಂದು ಸಪ್ರೇಟಾಗಿ ಮಾಡಿ ಅಲ್ಲಿ ನಿನಗೆ ಪ್ರೀತಿ ಸಿಗಲ್ಲ. ಅಲ್ಲಿ ನಿನಗೆ ಹೋರಾಟ ಬರುತ್ತೆ, ಕಷ್ಟಗಳು ಬರುತ್ತೆ, ವೇದನೆಗಳು ಬರುತ್ತೆ. ಏನು ಬಂದರೂ ಬರಲಿ, ಆದರೆ ದೇವರು ನಿನ್ನ ಪಕ್ಷ ಇದ್ದಾರಾ? ಸಾಕು. ಹಾಲೆಲೂಯಾ ಸ್ತೋತ್ರ. ಉನ್ನತ ಸ್ಥಾನದಲ್ಲಿ ತಗೊಂಡಾಗ ನಿಲ್ಲಿಸ್ಬಿಡ್ತಾರೆ. ಇವತ್ತು ನೀನು ಏನೇನು ಕಳ್ಕೊಂಡಿದ್ಯೋ, ಏನೇನು ನೀನು ದೇವರ ನಾಮಕ್ಕಾಗಿ ಏನೇನು ನೀನು ಕೊಟ್ಟಿದ್ಯೋ, ಏನೇನು ಮಾಡಿದ್ಯೋ ಅದೆಲ್ಲ ತಿರುಗಿ ದೇವರು ಒದಿಸ್ಕೊಡ್ತಾರೆ. ಅದನ್ನೇ ಹೇಳೋದು ರೆಸ್ಟೋರೇಷನ್ ಅಂತ. ದೇವರು ನನ್ನ ಆಶೀರ್ವಾದ ಮಾಡಬೇಕಾದಾಗ ನೀನು ಹಾಲೆಲೂಯಾ ಸ್ತೋತ್ರ ಏನೇನು ಕಳ್ಕೊಂಡಿದ್ಯೋ, ಏನೇನು ಮಾಡಿದ್ಯೋ ಅದನ್ನೆಲ್ಲ ತಿರುಗಿ ದೇವರು ಕೊಡ್ತಾರೆ. ಹಾಲೆಲೂಯಾ ಸ್ತೋತ್ರ. ಇವತ್ತು ದೇವರ ಫೇವರ್ ಹಾಲೆಲೂಯಾ ಸ್ತೋತ್ರ ನಿನ್ನ ಕುಟುಂಬದಲ್ಲಿ ಬರಬೇಕಾ? ನಿನ್ನ ಕೆಲಸ ಮಾಡಲು ದೇವರ ಫೇವರ್ ಬರಬೇಕಾ? ನೀನು ಏನಾಗಿರಬೇಕು? ಯಥಾರ್ಥವಾಗಿ ನೀನು ಜೀವನ ಮಾಡಬೇಕು. ಯಾವಾಗ ಯಥಾರ್ಥವಾಗಿ ನೀನು ಜೀವನ ಮಾಡ್ತೀಯೋ ರೈಟ್ ಸಮಯ ಅಂದರೆ ತಕ್ಕ ಸಮಯದಲ್ಲಿ ದೇವರ ತಗೊಂಡೋಗಿ ಎತ್ಕೊಂಡೋಗಿ ನಿಲ್ಲಿಸ್ಬಿಡ್ತಾರೆ. ಹಾಲೆಲೂಯಾ. ಯಾರು ಗೊತ್ತು? ಇಲ್ಲಿ ಕುತ್ಕೊಂಡು ನೀವು ಹಾಲೆಲೂಯಾ ಸ್ತೋತ್ರ ಹೇಳ್ತಾ ಇರ್ಬೋದು. ಒಂದು ಪಕ್ಷ ದೇವರ ಹಾಲೆಲೂಯಾ ಸ್ತೋತ್ರ ಎಲ್ಲೋ ವಿದೇಶಿಗೋ ಎಲ್ಲೋ ಕರ್ಕೊಂಡೋಗಿ ಏನಾದರೂ ನಿನ್ಗೆ ದೊಡ್ಡ ಜವಾಬ್ದಾರಿ ಕೊಟ್ಟಾಗ ಆವಾಗ ನಿನ್ಗೆ ಗೊತ್ತಾಗತ್ತೆ, ಓ ನಾನು ಮಾಡಿದ್ದು ಹಾಲೆಲೂಯಾ ಸ್ತೋತ್ರ ದೇವರಿಗಾಗಿ ಎಷ್ಟು ಕಷ್ಟ ಬಿದ್ದೆ, ಯಾವಷ್ಟು ಪ್ರಯಾಸ ಪಟ್ಟೆ, ಎಷ್ಟು ನಿಂದೆಗಳು ಪಟ್ಕೊಂಡೆ ಅಂತ ಅವಾಗ ನೀನು ಸಾಕ್ಷಿ ಹೇಳಾಗ ಮಾಡ್ತಾರೆ ದೇವರು. ಇವತ್ತು ನೀನು ತಲೆ ತಗ್ಗಿಸಿರ್ಬೋದು, ಇವತ್ತು ನೀನು ಕೆಳಗೆ ಇರ್ಬೋದು, ಆದರೆ ಒಂದು ಕಾಲ ಬರುತ್ತೆ, ಒಂದು ಕಾಲ ಯಾವಾಗ ಬರುತ್ತೆ, ಯಾವಾಗ ನೀನು ಸಾಕ್ಷಿ ಹೇಳಕ್ಕೆ ದೇವ್ರು ನಿನ್ನನ್ನು ಮಾರ್ಪಡಿಸ್ತಾರೋ ಆವಾಗ ದೇವರ ಫೇವರ್ ನಿನ್ನ ಜೀವಿತದಲ್ಲಿ ಉಂಟಾಗುತ್ತೆ. ಕಣ್ಣುಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ದೇವರ ಒಂದೇ ಒಂದು ನೋಡೋದು, ನೀನು ಯಥಾರ್ಥವಾಗಿ ಜೀವಿಸ್ತಾ ಇದೆಯಾ? ಕೆಲವೊಂದು ತೆಗೆದುಬಿಟ್ಟು ನೋಡ್ತಾರೆ, ಕೆಲವೊಂದು ಕೊಟ್ಬಿಟ್ಟು ದೇವರು ನೋಡ್ತಾರೆ. ಅನೇಕರ ಜೀವಿತದಲ್ಲಿ ಏನೋ ಒಂದು ಆಶೀರ್ವಾದ ಬಂದಾಗ ಪ್ರೈಡ್ ಬಂದ್ಬಿಡುತ್ತೆ, ಹೆಮ್ಮೆ. ಈ ಪ್ರೈಡ್ ಬಂದು ದುರಾತ್ಮನ ಕಾರ್ಯ. ಲೂಸಿಫರನ್ನು ನೋಡಿ, ಲೂಸಿಫರ್ ಏನು ಮಾಡ್ದ? ದೇವರ ಸಿಂಹಾಸನಲ್ಲೇ ಹೋಗಿ ಕುತ್ಕೊಂಡ್ಬೇಕು ಅಂತ ಯೋಚನೆ ಮಾಡ್ದ. ಅಲ್ಲಿಂದ ದೇವರು ಏನು ಮಾಡ್ದ? ಅವನ್ನ ಕೆಳಗೆ ನಗ್ಬಿಟ್ರು. ಇವತ್ತು ನಿನ್ನ ಜೀವಿತದಲ್ಲಿ ಎಷ್ಟೇ ಆಶೀರ್ವಾದ ಬಂದಿರಲಿ, ನೀನು ಒಂದು ಪಕ್ಷ ಒಳ್ಳೆ ಕಾರ್ಯದಲ್ಲಿ ನೀನು ಮಾಡ್ತಾ ಇರಲಿ, ನೀನು ತಗ್ಗಲ ಪಡಬೇಕು. ಕೆಲವೊಂದು ಕೊಟ್ಟು ನೋಡ್ತಾರೆ, ಕೊಡದೇನೂ ನೋಡ್ತಾರೆ. ದೇವರು ಪರೀಕ್ಷಿಸ್ತಾರೆ. ನನ್ನ ಮಗ ನಿಜವಾಗಿ ಯಥಾರ್ಥವಾಗಿ ಜೀವನ ಮಾಡ್ತಾ ಇದ್ದಾನ, ನನ್ನ ಮಗಳು ಯಥಾರ್ಥವಾಗಿ ಜೀವನ ಮಾಡ್ತಾ ಇದ್ದಾರ ಅಂತ ಕೆಲವರೊಂದು ದೇವರು ಪರೀಕ್ಷಿಸಿ ನೋಡ್ತಾರೆ. ಕೆಲವೊಂದು ಕಾರ್ಯ ಕೊಡ್ತಾರೆ, ಹಣಕಾಸು ಕೊಡ್ತಾರೆ, ಹಣಕಾಸು ಇಲ್ದಾಗ ದೇವರ ಪರೀಕ್ಷಿಸ್ತಾರೆ. ಈ ಪರೀಕ್ಷೆಯಲ್ಲಿ ನೀನು ಜಯ ಹೊಂದಬೇಕು.
ಪರೀಕ್ಷೆಯಲ್ಲಿ ಜಯ ಹೊಂದಬೇಕು. ಯಾವಾಗ ಪರೀಕ್ಷೆಯಲ್ಲಿ ನೀನು ಜಯ ಹೊಂದುತ್ತೀಯೋ ಅವಾಗ ದೇವರ ಫೇವರ್ ನಿನ್ನ ಜೀವಿತದಲ್ಲಿ ಉಂಟಾಗುತ್ತೆ. ಲೋಕದಲ್ಲಿ ನೀನು ಯಾರು ನೋಡ್ತಾ ಇರಲ್ಲ, ನೀನು ಅನ್ಕೊಂತಾ ಇದ್ದೀನಿ ನಾನು ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ, ಎಷ್ಟು ನಿಂದೆಗಳು ಹೋಗ್ತಾ ಇದ್ದೀನಿ, ನಾನು ನಿಂದ ಯಾರು ಗುರುತಿಸ್ತಾ ಇಲ್ಲ ಅಂತ ನೀನು ಹೇಳ್ತಾ ಇರ್ಬೋದು. ಆದರೆ ದೇವರ ಸಮಯ ಇನ್ನ ಬಂದಿಲ್ಲ. ಯಾವಾಗ ದೇವರ ಸಮಯ ಬರುತ್ತೋ ಅವಾಗ ದೇವರು ಉನ್ನತವಾಗಿ ನಿಲ್ಲಿಸ್ಬಿಡ್ತಾರೆ. ದಾವೀದನು ಒಳ್ಳೆ ಕೆಲಸನೇ ಮಾಡ್ದ, ಗೋಲಿಯತನ್ನು ಹೊಡೆದ. ಯಾವಾಗ ಗೋಲಿಯತ ಹೊಡೆದ್ನೋ ಅವನ ಮೇಲೆ ಭಯಂಕರವಾದ ಹೋರಾಟಗಳು ಬಂತು. ಸ್ವಂತ ಸೋಲನೆ ಅವನ್ನ ಸಾಯಿಸ್ಬೇಕಂತ ಸ್ವಂತ ಸೋಲನೆ ಅವನ್ನ ಸಾಯಿಸ್ಬೇಕಂತ ಅಟ್ಟಿಸ್ಕೊಂಡು ಬಂದಾಗ ಈ ಗುಡಾರಗಳ ಎತ್ಕೊಂಡು ಓಡ್ದ. ಆ ಓಡೋ ಸಮಯದಲ್ಲಿ ಅನೇಕ ಕೀರ್ತನೆಗಳು ದೇವರ ಹಾಳೆ ದಾವೀದನು ಬರೆದ. ದಾವೀದನು ಏನಂತ ಹೇಳಿದ ಕೀರ್ತನೆಗಳಲ್ಲಿ, ದೇವರೇ ನನ್ನನ್ನು ಮರಿಬೇಡ, ನನ್ನನ್ನು ದಗ್ಸ್ಬೇಡ, ಈ ಶತ್ರುಗೆ ನನ್ನನ್ನು ಕೊಡಬೇಡ ಅಂತ ಅನೇಕ ಸತಿ ಹತ್ಕೊಂಡು ಕೀರ್ತನೆಗಳು ಬರೆದಿದ್ದಾನೆ. ಅದ 23ನೇ ಕೀರ್ತನೆಯಲ್ಲಿ ಯೆಹೋವನೇ ನನ್ನ ಕುರುಬನು, ಯೆಹೋವನೇ ನನ್ನ ಕುರುಬನು ಅಂತ ಅದು ಬರಿತಾ ಇದ್ದಾನೆ. ವೈರಿಗಳ ಮುಂದೆ ನನ್ನ ಔತಣ ಸಿದ್ಧ ಮಾಡುವ ದೇವರು ನೀನು ಅಂತ ಬರೀತಾ ಇದ್ದಾನೆ. ಎಸ್, ನೀನು ಇವತ್ತು ಕಷ್ಟದಲ್ಲಿ ಹೋಗ್ತಾ ಇರ್ಬೋದು, ಅನೇಕರು ನೀನು ನೋಡಿ ಬೈತಾ ಇರ್ಬೋದು, ಅನೇಕರು ನೀನು ನೋಡಿ ನಗ್ತಾ ಇರ್ಬೋದು. ಆ ಕಷ್ಟದಲ್ಲಿ, ಆ ದುಃಖದಲ್ಲಿ ಯಥಾರ್ಥನ ನೀನು ಬಿಡಬೇಡ. ದೇವರ ಕರೆದಿರೋ ಕಾರ್ಯದಲ್ಲಿ ನೀನು ನಿಲ್ಲು. ಒಂದಲ್ಲ ಒಂದು ದಿನ ದೇವರ ಸಮಯ ಆಗಿದ ತಕ್ಷಣ ತಗೊಂಡಾಗ ದೇವರನ್ನು ನಿಲ್ಲಿಸ್ಬಿಡ್ತಾರೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸಿರುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸಿರುವೆ. ನನ್ನಲ್ಲಿ ನಿನ್ನ ವಾಗ್ದಾನ ಅದು ತಪ್ಪುವುದೇ ಇಲ್ಲ. ಇಂದಿನ ಕಷ್ಟವೇದನೆ ಅದು ಶಾಶ್ವತವೇ ಇಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ಅದು ತಪ್ಪುವುದೇ ಇಲ್ಲ. ಇಂದಿನ ಕಷ್ಟವೇದನೆ ಅದು ಶಾಶ್ವತವೇ ಅಲ್ಲ. ಎಷ್ಟು ಜನ ಹೇಳ್ತೀರಾ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಹೋರಾಟ ಬರಲಿ, ಯಾರು ಏನೇ ಇರಲಿ, ನನ್ನ ದೇವರು ನಾನು ಪ್ರೀತಿಸ್ತೀನಿ, ನನ್ನ ದೇವರು ನಾನು ಪ್ರೀತಿಸ್ತೀನಿ ಅಂತ ಎಷ್ಟು ಜನ ಹೇಳ್ತೀರಾ? ಹೌದು, ನೀತಿವಂತನಿಗೆ ಬರೋ ಕಷ್ಟ ಹೋರಾಟಗಳು ಅನೇಕವಿದ್ರು ಅದರ ದೇವರೇ ಅದನ್ನು ಬಿಡಿಸೋದು. ಇವತ್ತು ಎಷ್ಟು ಜನ ಹೇಳಲ್ಪಡ್ತೀರಾ, ಹೌದಪ್ಪ ನಾನು ಎಷ್ಟೇ ಹೋರಾಟ ಬರಲಿ, ಎಷ್ಟೇ ನಿಂದೆ ಬರಲಿ, ಎಷ್ಟೇ ಹಣಕಾಸು ಇಲ್ಲದೆ ಹೋಗ್ಲಿ, ಆದರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ, ಆದರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಎಷ್ಟು ಜನ ಹೇಳಕ್ಕೆ ಹೇಳ್ತೀರಾ? ಹಲ್ಲೆಲೂಯ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಪ್ರಾರ್ಥನೆ ನಡೆಸಿರಿ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಪ್ರಾರ್ಥನೆ. ನನ್ನ ಉಸಿರಿರುವ ದಿನವೆಲ್ಲ ನಿಮಗೆ ನನ್ನ ಆರಾಧನೆ. ನಾ ಬದುಕಿರುವ ಕ್ಷಣವೆಲ್ಲ
ಹಾಲೆಲೂಯಾ. ಎಸ್ ಲಾರ್ಡ್, ನಿನ್ನ ಫೇವರ್ ಇಲ್ಲಿರೋ ಅನೇಕ ಜನ ಮೇಲೆ ಸುರಿಸಪ್ಪ. ಹೌದು ದೇವರೇ, ನಿನ್ನ ದಯೆ ಉಂಟಾಗಲಿ ದೇವರೇ. ಅವ್ರು ಹೋಗೋ ಕೆಲಸ ಮಾಡಲಿ ನಿನ್ನ ದಯೆ ಉಂಟಾಗಲಿ, ಅವ್ರು ಮಾಡೋ ಹಾಲ ಸೇವೆಯಲ್ಲಿ ನಿನ್ನ ದಯೆ ಉಂಟಾಗಲಿ, ಅವ್ರು ಕರ್ತನೆ ಮಾಡೋ ಬಿಸ್ನೆಸ್ಸಲ್ಲಿ ನಿನ್ನ ದಯೆ ಉಂಟಾಗಲಪ್ಪ. ಹೌದು ಕರ್ತನೆ, ಯೋಸೇಫನ ಆಶೀರ್ವಾದ ಮಾಡೋ ದೇವರು ನೀನು ಅಪ್ಪ. ಹಾಲೆಲ್ಲ ಸುತ್ತ ದಾವಿದನ ನಿನ್ನ ಆಶೀರ್ವಾದ ಮಾಡಿರುವ ದೇವರು ನೀನು. ಹೌದು ಕರ್ತನೆ, ಜಕ್ಕಾಯಿನ ನಿನ್ನ ಆಶೀರ್ವಾದ ಮಾಡಿರುವ ದೇವರು ನೀನಾಗಿದ್ಯಾ. ಅದೇ ಥರ ಇಲ್ಲಿ ಬಂದಿರೋ ಜನಗಳು ಅಪ್ಪ, ತಲೆ ಬಗ್ಸಿರೋ ಎಲ್ಲರೂ ನೀನು ಆಶೀರ್ವಾದ ಮಾಡು. ಯಾರು ಹಿಂತಿರುಗಿ ಹಾಲು ಬರೆಯದಾಗಿ ಹಿಂತಿರುಗಿ ಹೋಗ್ಕೂಡ್ದಪ್ಪ. ನಿನ್ನ ಬ್ಲೆಸ್ಸಿಂಗ್ಸ್, ನಿನ್ನ ಫೇವರ್ ಅವ್ರ ಮೇಲೆ ಉಂಟಾಗಲಿ ಅಂತ ಪ್ರಾರ್ಥಿಸ್ತೀನಿ. ಮುಂದಿನ ದಿನದಲ್ಲಿ ಅನೇಕ ಅದ್ಭುತಗಳು ನೀನು ಮಾಡು. ಮುಂದಿನ ದಿನದಲ್ಲಿ ಅನೇಕ ಸಾಕ್ಷಿಗಳಾಗಿ ನೀನು ಮಾರ್ಪಡಿಸು. ಯೆಹೋವ ಹೀರಿಯಾಗಿ ನೀನು ನಡೆಸು. ಯೆಹೋವ ಶಮ್ಮಾಗಿ ಅವ್ರ ಸಂಗಡ ಇದ್ದು ಆಶೀರ್ವಾದ ಮಾಡು. ಹೌದು ಕರ್ತನೆ, ಹಾಲೆಲೂಯಾ ಸ್ತೋತ್ರ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಜಯ ಉಂಟಾಗಲಿ. ಯೆಹೋವ ಮೆಕದೇಶ್ ಆಗಿ ನೀನು ಇಳಿದು ಬಾಪ. ಹಾಲೆಲೂಯಾ ಸ್ತೋತ್ರನಪ್ಪ. ನೀನೇ ಅವ್ರ ಸಂಗಡ ಇದ್ದು ಆಶೀರ್ವಾದ ಮಾಡು. ನೀನೇ ಅವ್ರ ಸಂಗಡ ಇದ್ದು ಬಿಡುಗಡೆ ಕೊಟ್ಟನೆಸ್ಸು. ನೀನೇ ಅವ್ರ ಸಂಗಡ ಇದ್ದು ಅದ್ಭುತ ನೀನು ಮಾಡಪ್ಪ. ಶತ್ರು ಎಲ್ಲೂ ಯಾರನ್ನು ವಂಚನೆ ಮಾಡ್ದಂಗೆ ಕರ್ತನೆ ನೀನು ಅವ್ರ ಸಂಗಡ ಇದ್ದು ಆಶೀರ್ವಾದ ಮಾಡು. ಕರ್ತನೆ, ನೀನು ಆ ಥರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿನ ತಂದೆ. ನಿನ್ನ ಕೃಪೆ ಇಲ್ಲದ ಕ್ಷಣವು, ನಿನ್ನ ದಯೆ ಇಲ್ಲದ ಕ್ಷಣವು ನಾನು ಊಹಿಸಲೇ ಏಸಯ್ಯ. ನಿನ್ನ ಕೃಪೆ ಇಲ್ಲದ ಕ್ಷಣವು, ನಿನ್ನ ದಯೆ ಇಲ್ಲ ಕ್ಷಣವು ನಾನು ಊಹಿಸಲೇ ಏಸಯ್ಯ. ನಿನ್ನ ಕೃಪೆ ಮಾತ್ರ ಸಾಕಯ್ಯ. ನಿನ್ನ ಕೃಪೆ ಇಲ್ಲದ ಜೀವಿಸಲೇ ನಯ್ಯ. ನಿನ್ನ ಕೃಪೆ ಇಲ್ಲದ ಕ್ಷಣವು, ನಿನ್ನ ದಯೆ ಇಲ್ಲ ಕ್ಷಣವು ನಾವು ಊಹಿಸಲೇ ಏಸಯ್ಯ. ಎಲ್ಲರೂ ಸೇರಿ, ನಿನ್ನ ಕೃಪೆ ಇಲ್ಲದ ಕ್ಷಣವು, ಇಲ್ಲದ ಕ್ಷಣವು ನಾನು ಊಹಿಸಲೇ ಏಸಯ್ಯ. ಏಸಯ್ಯ, ನಿನ್ನ ಕೃಪೆ ಮಾತ್ರ ಸಾಕಯ್ಯ. ನಿನ್ನ ಕೃಪೆ ಇಲ್ಲದ ಜೀವಿಸಲೇನಯ್ಯ. ಏಸಯ್ಯ, ನಿನ್ನ ಕೃಪೆ ಮಾತ್ರ ಸಾಕಯ್ಯ. ನಿನ್ನ ಕೃಪೆ ಇಲ್ಲದ ಜೀವಿಸಲೇನಯ್ಯ. ಏಸಯ್ಯ, ನಿನ್ನ ಕೃಪೆ ಮಾತ್ರ ಸಾಕಯ್ಯ. ನಿನ್ನ ಕೃಪೆ ಇಲ್ಲದ ಜೀವಿಸಲೇನಯ್ಯ. ನಿನ್ನ ಕೃಪೆ ಇಲ್ಲದ ಕ್ಷಣವು, ನಿನ್ನ ದಯೆ ಇಲ್ಲ ಕ್ಷಣವು ನಾನು ಊಹಿಸಲೇನು ಏಸಯ್ಯ. ನಿನ್ನ ಕೃಪೆ ಇಲ್ಲ ಕ್ಷಣವು, ನಿನ್ನ ದಯೆ ಇಲ್ಲದ ಕ್ಷಣವು ನಾನು ಊಹಿಸಲೇನು ಏಸಯ್ಯ. ಹಾಲೆಲೂಯಾ. ಕರ್ತನ